ಸಕಾರಾತ್ಮಕ ದರ್ಶನದೊಂದಿಗೆ ಬಹುತೇಕ ನಾನು ಭಾವಿಸ್ತೇನೆ ನಾನು ಪುಣ್ಯ ಮಾಡಿದ್ದೇನೆ. ನಾನು ಗೊತ್ತಿರಲಿಲ್ಲ ಚಿತಾಭಸ್ಮ ಇದೆ ಅಂತ ಗೊತ್ತಿರಲಿಲ್ಲ. ಮೊನ್ನೆ ಮಾತಾಡ್ತಾ ಅರವಿಂದರಾಜಿ ದೇಶಪಾಂಡೆ ಅವರು ಹೇಳಿದ್ರು, ಇಲ್ಲಿ ತೆಲುಗಲ್ಲಿ ಚಿತಾಭಸ್ಮ ಇದೆ, ಅದನ್ನು ದರ್ಶನ ಮಾಡ್ಕೊಂಡು ಹೋಗಬೇಕು ನೀವು. ಬಹುತೇಕ ನಾನು ಧನ್ಯ ಅಂತ ಭಾವಿಸ್ತೀನಿ. ಸುಮಾರು 106 ವರ್ಷಗಳ ಹಿಂದೆ ಆ ಚೇತನ ನನ್ನ ಜೊತೆಗಿತ್ತು. ಇವತ್ತು ಅವರ ಪ್ರೇರಣಾದಾಯಿ ವ್ಯಕ್ತಿತ್ವ ನಮ್ಮ ಕಣ್ಣು ಮುಂದೆ ಇದೆ. ಈ ದೇಶದ ಸ್ವಾತಂತ್ರ್ಯದ ಹೋರಾಟಕ್ಕೆ ಒಂದು ವೈಚಾರಿಕ ಬುನಾದಿಯನ್ನು ಹಾಕಿಕೊಟ್ಟಿರ್ತಕ್ಕಂಥ ವ್ಯಕ್ತಿತ್ವ. ಬಹುತೇಕ ಮಹಾತ್ಮ ಗಾಂಧಿಯವರು ಕೂಡ ತಮ್ಮ ಅನೇಕ ಉಲ್ಲೇಖಗಳಲ್ಲಿ ಅದನ್ನು ನೆನಪಿಸಿಕೊಂಡರು. ನಾನು ರಾಜಕೀಯ ಪ್ರೇರಣೆಯನ್ನು ಪಡೆದಿದ್ದರೆ ಅದು ಬಾಲಗಂಗಾಧರ ತಿಲಕರಿಂದ ಅಂತ. ಅದು ಇವತ್ತಿನ ಗಾಂಧಿವಾದಿಗಳಿಗೆ ಗೊತ್ತಿಲ್ಲ, ಅಷ್ಟೇ. ಇವತ್ತಿನ ಗಾಂಧಿವಾದ ಅದು ತಿರುಮುರುವಾದ ಕಮ್ಯುನಿಸ್ಟ್ ಪ್ರಜ್ಞೆಯೊಂದಿಗೆ ತನ್ನನ್ನು ತಾನು ಜೋಡಿಸಿಕೊಂಡಿರ್ತಕ್ಕಂಥ ಒಂದು ವಿಚಿತ್ರ ವೈಚಾರಿಕ ಪದ್ಧತಿ ಇವತ್ತಿನ ಗಾಂಧಿವಾದ. ಇದಕ್ಕೂ ಮಹಾತ್ಮ ಗಾಂಧಿಯವರಿಗೂ ಏನು ಸಂಬಂಧವೇ ಇಲ್ಲ. ಬಹುತೇಕ ಜನರಿಗೆ ಗಾಂಧಿಯವರು ಬೇಕಾಗಿಲ್ಲ, ಗಾಂಧಿ ಬ್ರ್ಯಾಂಡ್ ಬೇಕಾಗಿಲ್ಲ. ಆ ಬ್ರ್ಯಾಂಡ್ ಇದ್ರೆ ಸಾಕು, ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡು ಮಾಡ್ತಾರೆ. ಆದರೆ ಈ ಗಾಂಧಿವಾದ ಹುಟ್ಟಿದ್ದರೆ ತಿಲಕರ ಪ್ರಖರ ವೈಚಾರಿಕ ಮಂಥನದಿಂದ ಅನ್ನುವಂಥದ್ದು ಇವತ್ತಿನ ಗಾಂಧಿವಾದಿಗಳಿಗೆ ಗೊತ್ತಿದೆ. ಭಾರತದ ಜನಮಾನಸದಲ್ಲಿ ಈ ದೇಶದ ಸಂಸ್ಕೃತಿ, ಈ ದೇಶದ ಪರಂಪರೆ, ಈ ದೇಶದ ಇತಿಹಾಸ, ಇದರ ಆಧಾರದ ಮೇಲೆ ನಾವು ಹೇಗೆ ಸ್ವಾತಂತ್ರ್ಯ ಸಂಘರ್ಷವನ್ನು ಎದುರಿಸಬೇಕು, ಒಟ್ಟಾಗಿ ಹೇಗೆ ನಿಲ್ಲಬೇಕು, ಇದನ್ನು ತೋರಿಸಿಕೊಟ್ಟಿರ್ತಕ್ಕಂಥ, ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥ, ದಿಗ್ದರ್ಶನವನ್ನು ಮಾಡಿರ್ತಕ್ಕಂಥ ಈ ದೇಶದ ಜನಮಾನಸಕ್ಕೆ ಒಂದು ಅಖಂಡ ಸಾಮ್ರಾಜ್ಯದ ಪ್ರಜ್ಞೆಯನ್ನು ಕೊಟ್ಟಿರ್ತಕ್ಕಂಥ ಶಕ್ತಿಶಾಲಿ ವ್ಯಕ್ತಿತ್ವ ಬಾಲಗಂಗಾಧರ. ಇವರ ಆ ಪರಂಪರೆಯನ್ನ ಮುಂದಿನ ದಿವಸದಲ್ಲಿ ಇನ್ನಷ್ಟು ಪ್ರಖರವಾಗಿ ವಿನಾಯಕ ದಾಮೋದರ ಸಾವರ್ಕರ್ ಅವರ ವಾಣಿಗಳಲ್ಲಿ ಮತ್ತು ಲೇಖನಿಗಳಲ್ಲಿ ನಾವು ನೋಡ್ತೀವಿ, ಅವರ ಆಂದೋಲನಗಳಲ್ಲಿ ನಾವು ನೋಡ್ತೀವಿ. ಬಹುತೇಕ ಸ್ವಾತಂತ್ರ್ಯ ಹೋರಾಟ ಕೆಲವು ಜನರಿಗೆ ಸೀಮಿತ ಆಗಿರ್ತಕ್ಕಂಥ ಕಾಲ. ನಮ್ಮ ದೇಶದಲ್ಲಿ ಒಂದು ಕೆಟ್ಟ ಪದ್ಧತಿ ಬೆಳೆದು ಬಂದಿದೆ. ಸಮಾಜದಲ್ಲಿ ಏನೇ ಆದರೂ ಕೂಡ ಅದನ್ನು ಎದುರಿಸ್ತಕ್ಕಂಥ ಒಂದು ವರ್ಗ ಇದೆ. ಯಾವುದೇ ಆಕ್ರಮಣ ಆದರೂ ಕೂಡ ಅದನ್ನು ಎದುರಿಸ್ತಕ್ಕಂಥ ಒಂದು ವರ್ಗ ಇದೆ. ಅದೇ ವರ್ಗ ಎದುರಿಸಬೇಕು ಅಂತ ಮತ್ತೆಲ್ಲರೂ ಕೂಡ ಕೈ ಕಟ್ಟಿ ನೋಡ್ತಾ ಇದ್ರು. ಜನಸಾಮಾನ್ಯರು ಆಂದೋಲನದಲ್ಲಿ ಭಾಗವಹಿಸ್ತಾನೇ ಇರಲಿಲ್ಲ. ಇದು ನಮ್ದಲ್ಲ, ಇದಕ್ಕೋಸ್ಕರ ಬೇರೆ ಜನ ಇದ್ದಾರೆ, ಅದಕ್ಕೋಸ್ಕರ ನಮ್ಗೆ ಯಾಕೆ, ನಮ್ಮ ಬದುಕು ನಮ್ಮದು, ಈ ಒಂದು ಕಲ್ಪನೆಯಿಂದ ಈ ದೇಶದ ಜನಮಾನಸ ಇದೆ. ಇದು ಯಾವುದೋ ಒಂದು ಸೀಮಿತ ಗುಂಪಿನ ಸ್ವತ್ತಲ್ಲ ಅಥವಾ ಅಧಿಕಾರ ಅಲ್ಲ, ಇದು ಜನಮಾನಸದ ಒಂದು ಕರ್ತವ್ಯ. ನಿಮಗೆ ಮದುವೆಯಾದ ನಂತರ ಅರುಂಧತಿ ಮತ್ತು ವಸಿಷ್ಠ ನಕ್ಷತ್ರವನ್ನು ಯಾಕೆ ತೋರಿಸ್ತಾರೆ? ಬೇರೆ ನಕ್ಷತ್ರಗಳು ಒಂದು ಅಗೋಚರ
ಕೇಂದ್ರದ ಸುತ್ತಲೂ ಸುತ್ತಾ ಇದ್ರೆ ಅರುಂಧತಿ ಮತ್ತು ವಸಿಷ್ಠ ನಕ್ಷತ್ರಗಳು ಒಂದರ ಸುತ್ತು ಮೊದಲು ತಿರುಗ್ತವೆ. ದಾಂಪತ್ಯ ಅಂತಂದ್ರೆ ಹಾಗಿರಬೇಕು ಅಂತ. ಅದಕ್ಕೋಸ್ಕರ ಅರುಂಧತಿ ಮತ್ತು ವಸಿಷ್ಠ ನಕ್ಷತ್ರವನ್ನು ತೋರಿಸ್ತಾರೆ. ಗಂಡ ಹೆಂಡತಿ ಹೇಗಿರಬೇಕು? ಅರುಂಧತಿ ವಸಿಷ್ಠರಿದ್ದಾಗೆ ಇರಬೇಕು ಅಂತ. ಅವರಿಗಿಬ್ಬರು ಕೂಡ ಬ್ರಾಹ್ಮಣರಲ್ಲ, ಅವರು ಮಾಲಿಕರು. ಜಾತಿಗೆ ನಾವು ಬೆಲೆಯನ್ನೇ ಕೊಟ್ಟಿಲ್ಲ ಸ್ವಾಮಿ. ಏಕೆ? ಆನೋ ಭದ್ರ ಕೃತವೋ ಎಂದು ವಿಶ್ವತಃ. ಜಗತ್ತಿನ ಶ್ರೇಷ್ಠ ವಿಚಾರಗಳೆಲ್ಲವೂ ಕೂಡ ನಮ್ಮ ಹತ್ರ ಹರಿದು ಬರಲಿ ಅಂತಕ್ಕಂಥ ಜನಾರ್ದನ. ನಾವು ಅಂಥ ಜಾತಿಯವರು ಹೇಳಿದ್ದನ್ನೇ ಸ್ವೀಕಾರ ಮಾಡ್ತೀವಿ. ಇವನಿಗೆ ಹೀಗೆ ಹೇಳ್ತಲ್ಲ, ಇವನಿಗೆ ಯಾವ ಜಾತಿಯವನು, ಆ ಜಾತಿ ನೋಡಿರ್ತಕ್ಕಂಥ ಪರಂಪರೆ ನಮ್ದು ಅಲ್ಲೇ ಅಲ್ಲ. ಋಷ್ಯಶೃಂಗ ಜಿಂಕೆಯನ್ನ ಇವತ್ತು ಹರಿಶಿಕಾರಿ ಅಂತ ಕರೀತೀವಲ್ಲ ನಾವು, ಆ ಪಂಗಡಕ್ಕೆ ಸೇರಿರ್ತಕ್ಕಂಥ ಋಷ್ಯಶೃಂಗ ಮುನಿ. ಈ ತರ ಎಷ್ಟು ಉದಾಹರಣೆಗಳನ್ನು ಕೊಡಬೇಕು. ಗಾಯತ್ರಿಯನ್ನ ಈ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ವಿಶ್ವಾಮಿತ್ರ ಬ್ರಾಹ್ಮಣನೇ ಅಲ್ಲ, ಅವನು ಬ್ರಹ್ಮರ್ಷಿ ಅಂತ ಕರೆಸಬೇಕಾದ್ರೆ ವಸಿಷ್ಠರನ್ನು ಬರಬೇಕಾಯಿತು. ವಸಿಷ್ಠರು ಮಾದಿಗರಾಗಿತ್ತು. ವಿಶ್ವಾಮಿತ್ರ ಗಾಯತ್ರಿಯನ್ನ ಜಗತ್ತಿಗೆ ಕೊಟ್ಟ ನಂತರದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ಆತ ಬ್ರಹ್ಮರ್ಷಿ ಅಂತ ಕರೆಸ್ಕೋಬೇಕಾದ್ರೆ ವಸಿಷ್ಠರ ಹತ್ರ ಬರಬೇಕಾಯಿತು. ವಸಿಷ್ಠರು ಸರ್ಟಿಫಿಕೇಟ್ ಕೊಡಬೇಕಿತ್ತು, ಹೌದು ನೀವು ಬ್ರಹ್ಮರ್ಷಿ ಅಂತ. ನಿಮ್ಮ ಕಣ್ಣಿನಲ್ಲಿ ಅವರು ಯಾರು ಬ್ರಾಹ್ಮಣ? ವಿಶ್ವಾಮಿತ್ರನು ಬ್ರಾಹ್ಮಣ ಅಲ್ಲ, ವಸಿಷ್ಠನು ಬ್ರಾಹ್ಮಣ ಅಲ್ಲ, ಅರುಂಧತಿಯು ಬ್ರಾಹ್ಮಣ ಅಲ್ಲ, ಯಾರು ಬ್ರಾಹ್ಮಣರಲ್ಲ. ಬ್ರಾಹ್ಮಣ ದೇವತೆಗಳನ್ನು ನಾವು ಪೂಜನೆ ಮಾಡೋದಿಲ್ಲ. ಕೃಷ್ಣನು ಬ್ರಾಹ್ಮಣ ಅಲ್ಲ, ರಾಮನು ಬ್ರಾಹ್ಮಣ ಅಲ್ಲ. ಬ್ರಾಹ್ಮಣ ವಾಮದೇವನಿಗೆ ನಾವು ಪೂಜೆಯನ್ನೇ ಮಾಡೋದಿಲ್ಲ, ಪರಶುರಾಮನಿಗೆ ಪೂಜೆಯನ್ನೇ ಮಾಡೋದಿಲ್ಲ. ರಾವಣ ಮಹಾಬ್ರಾಹ್ಮಣ. ನಾವು ವಿಚಾರವನ್ನು ಒಪ್ಕೊಂಡಿದ್ದೀವಿ ಬಿಟ್ರೆ, ಯೋಗ್ಯತೆಯನ್ನು ಒಪ್ಕೊಂಡಿದ್ದೀವಿ ಬಿಟ್ರೆ ನಿಮ್ಮ ಜನ್ಮವನ್ನು ಒಪ್ಕೊಂಡಿಲ್ಲ. ಇದು ಈ ಭಾರತದ ಗುಣ. ಇದು ಈ ಭಾರತದ ಗುಣ. ಸತ್ಯಕಾಮ ಜಾಬಾಲ ಅಂತಕ್ಕಂಥ ಒಬ್ಬ ಮುನಿ, ಅವನು ಹೀಗೆ ದನ ಕಾಯ್ದು ಹೋದಾಗ ಒಂದು ಗುರುಕುಲಕ್ಕೆ ಹೋಗ್ತಾನೆ. ಅಲ್ಲಿ ಎಲ್ಲರೂ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ತಾನು ಕಲಿಬೇಕು ಅಂತ ಅನ್ಸ್ಬಿಡುತ್ತೆ ಅವನಿಗೆ. ಅವನು ದನ ಕಾಯ್ದು ಹೋಗಿರ್ತಾನೆ. ಅವನು ಹೋಗಿ ಗುರುಗಳ ಹತ್ರ ಕೇಳ್ತಾನೆ, ಅಲ್ಲಿ ಆಚಾರ್ಯ ಹತ್ರ ಕೇಳ್ತಾನೆ, ಗುರುಗಳೇ ನಾನು ಬರ್ಬೋದಾ, ಇಲ್ಲಿ ನಾನು ಕಲಿಬೋದಾ? ಬರ್ಬೋದು ಅಂತ ಹೇಳ್ತಾನೆ. ಸ್ವಾಭಾವಿಕವಾಗಿ ಕೇಳ್ತಾರೆ, ನಿನ್ನ ಗೋತ್ರ ಯಾವುದು ಆಗಿದ್ರೆ? ಅವನಿಗೆ ಗೊತ್ತಿಲ್ಲಪ್ಪ. ಹಾಗಿದ್ರೆ ನಾನು ಮನೆಯಲ್ಲಿ ಕೇಳ್ಕೊಂಡು ಬರ್ತೀನಿ ಅಂತ ಹೋಗ್ತಾನೆ. ಅವನ ಅಮ್ಮನ ಹತ್ರ ಹೋಗ್ತಾರೆ ಸೀದಾ. ನಾನು ಪಾಠಶಾಲೆಗೆ ಹೋಗಬೇಕು, ಗುರುಕುಲಕ್ಕೆ ಹೋಗಬೇಕು, ಅಮ್ಮ ನನ್ನ ಗೋತ್ರ ಕೇಳಿದ್ದಾರೆ, ನಾನು ಏನು ಹೇಳಿದ್ದೀನಿ? ಅವರ ತಾಯಿ ತುಂಬಾ ಪ್ರಾಮಾಣಿಕವಾಗಿ ಹೇಳ್ತಾರೆ, ಜಾಬಾಲಿ ಅಂತ ಅವರ ಹೆಸರು. ಮಗ, ನನಗೆ ನಿನ್ನ ಅಪ್ಪ ಯಾರು ಅಂತ ಗೊತ್ತಿಲ್ಲ. ನಾನು ಅಲ್ಲಿ ಕೂಲಿ ಮಾಡ್ತಕ್ಕಂಥ ಹೆಣ್ಮಗಳು, ನಿನ್ನ ಅಪ್ಪ ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಏನು ಹೇಳಿದ್ದೀನಿ? ಇದನ್ನೇ ಹೇಳು ಗುರುಗಳ ಹತ್ರ ಅಂತ ಹೇಳ್ತಾರೆ. ಅವನು ಸೀದಾ ಹೋಗ್ತಾನೆ, ಮುಗ್ಧ ಹುಡುಗ, ಅವನಿಗೆ ಅದೆಲ್ಲ ಗೊತ್ತೇ ಇಲ್ಲ. ಸೀದಾ ಹೋಗ್ತಾನೆ, ಅಮ್ಮನಿಗೂ ಅಪ್ಪ ಯಾರು ಅಂತ ಗೊತ್ತಿಲ್ಲ, ನನಗೂ ಅಪ್ಪ ಯಾರು ಅಂತ ಗೊತ್ತಿಲ್ಲ, ನನ್ನ ಗೋತ್ರ ತನಗೆ ಗೊತ್ತಿಲ್ಲ ಅಂತ. ಆ ಗುರುಗಳು ಕೇಳ್ತಾರೆ, ನಿನ್ನ ಅಮ್ಮನ ಹೆಸರೇನು ಅಂತ? ಜಾಬಾಲಿ ಅಂತ ಹೇಳ್ತಾನೆ ಅವನು. ಹಾಗಾದ್ರೆ ನಿನ್ನ ಗೋತ್ರ ಜಾಬಾಲ ಗೋತ್ರ ಹೇಳ್ಬೋದು. ಅವನೇ ಬ್ರಹ್ಮರ್ಷಿ ಸತ್ಯಕಾಮ ಜಾಬಾಲ. ಜಾತಿ ಯಾವುದು ಗೊತ್ತಿಲ್ಲದೆ ಇರತಕ್ಕಂಥವನು ನಮ್ಮಲ್ಲಿ ಬ್ರಹ್ಮರ್ಷಿ ಆದ. ಸ್ವಾಮಿ, ಇದು ಹಿಂದುತ್ವ, ಇದು ಭಾರತೀಯತೆ. ಈ ದೇಶದಲ್ಲಿ ಜಾತಿಯ ಜನಗಣತಿ ಮೊದಲು ಶುರುವಾದದ್ದೇ ಬ್ರಿಟಿಷರ ಆಳ್ವಿಕೆಯಲ್ಲಿ. ಅದಕ್ಕಿಂತ ಮುಂಚೆ ಜಾತಿಯ ಜನಗಣತಿ ನಡೆದೇ ಇರಲಿಲ್ಲ. ಜಾತಿ ಜನಗಣತಿ ನಡೆದಾಗ ಕೇವಲ 2,000 to 2,500 ಜಾತಿಗಳಿದ್ವು. ಮೊನ್ನೆ ನಡೆದ ಜನಗಣತಿಯಲ್ಲಿ 6,500 ಹೆಚ್ಚು ಜಾತಿಗಳಿದ್ದಾವೆ. ಎಂದು ಹುಡ್ಕೊಂಡು ಬ್ರಿಟಿಷರು 1800 ಚಿಲ್ಲರೆಯಲ್ಲಿ ಅವತ್ತು ಜಾತಿ ಗಣತಿಯನ್ನು ಮಾಡಿದಾಗ 2,500 ಚಿಲ್ಲರೆ ಜಾತಿಗಳಿದ್ವು. ಇವತ್ತು 6,500 ಹೆಚ್ಚು ಜಾತಿಗಳಿದ್ದಾವೆ.
ಈ ಜಾತಿ ಎಲ್ಲಿಂದ ಬಂತು, ಯಾರು ಹುಟ್ಟಾಗಿದ್ದು? ನಮ್ಮ ಪರಂಪರೆ ಹುಟ್ಟು ಹಾಕಿದ್ದ ಇದನ್ನ, ನಮ್ಮ ಪರಂಪರೆ ಹುಟ್ಟು ಹಾಕಿದ್ದ. ಕೇಳಿದ್ರೆ ನೀವು ಚಾತುರ್ವರ್ಣ ಅದರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇದು ವರ್ಣಗಳ ಸ್ವಾಮಿ, ಇದು ಜಾತಿಗಳಲ್ಲ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ ಗುಣ ಕರ್ಮ ವಿಭಾಗಶಃ. ಗುಣ ಮತ್ತು ಕರ್ಮದ ಆಧಾರದ ಮೇಲೆ ಈ 4 ವರ್ಣಗಳನ್ನು ನಾವು ವಿಂಗಡಿಸುತ್ತಿದ್ದೇವೆ. ಇದನ್ನು ಯಾವುದೋ ಮೇಲೆ ಯಾವುದೋ ಕೆಳಗಡೆ ಅಲ್ಲೇ ಇಲ್ಲ. ಬ್ರಾಹ್ಮಣರ ಮೇಲ್ಗಡೆ, ಶೂದ್ರರ ಕೆಳಗಡೆ, ಇದು ಖಂಡಿತವಾಗಿ ಇವತ್ತಿನವರು ಮಾಡಿರ್ತಕ್ಕಂಥ ಪಾಪ. ನಮ್ಮ ಸೋ ಕಾಲ್ಡ್ ಇಂಗ್ಲಿಷ್ ಎಜುಕೇಟೆಡ್ ಹಿಸ್ಟಾರಿಯನ್ಸ್ ಅವರು ಮಾಡಿರ್ತಕ್ಕಂಥ ಪಾಪ. ಶೂದ್ರ ಅನ್ನೋದ್ರ ಕೆಳಗಡೆ, ಬ್ರಾಹ್ಮಣ ಅನ್ನೋದ್ರ ಮೇಲ್ಗಡೆ. ಯಾರು ಮನೆ ಮಠಗಳನ್ನ ಕಟ್ಟಿಕೊಳ್ಳದೇನೆ, ಮನೆ ಮಠಗಳಿಲ್ಲದೇನೆ ಬ್ರಾಹ್ಮಣರಿಗೆ ಮನೆ ಕಟ್ಟತಕ್ಕಂಥ ಅಧಿಕಾರವೇ ಇರಲಿಲ್ಲ. ಮನುಸ್ಮೃತಿಯಿಂದ ತೆಗೆದು ಬ್ರಾಹ್ಮಣರಿಗೆ ಮನೆ ಕಟ್ಟಿಕೊಳ್ತಕ್ಕಂಥ ಅಧಿಕಾರನೇ ಕೊಟ್ಟಿರಲಿಲ್ಲ. ಮನೆ ಕಟ್ಟಿಕೋಬಾರದು, ಅವರು ಭಿಕ್ಷೆ ಬೇಡದೇ ಬದುಕಬೇಕು. ಯಾಕೆಂತಂದ್ರೆ ತಮ್ಮಗೋಸ್ಕರ ತಾವು ಬದುಕಬಾರದು, ಸಮಾಜಕ್ಕೋಸ್ಕರ ಬದುಕಬೇಕು, ಧರ್ಮಕ್ಕೋಸ್ಕರ ಬದುಕಬೇಕು. ಅದಕ್ಕೋಸ್ಕರ ಅವರು ನಿಂತಲ್ಲಿ ನಿಲ್ಲಬಾರದು, ಎಲ್ಲಿಯೂ ಕೂಡ ಅವರಿಗೆ ದುರಾಸೆ ಬೆಳಿಬಾರದು, ಮಮಕಾರ ಬೆಳಿಬಾರದು. ಅದಕ್ಕೋಸ್ಕರ ಬ್ರಾಹ್ಮಣರಿಗೆ ಹೇಳಿದ್ರು, ನೀವು ಮನೆಯನ್ನ ಕಟ್ಟಬಾರದು ಅಂತ. ಅನಿಕೇತನರಾಗಿ ಏನೇ ನೀವು ಇರಬೇಕು ಅಂತ ಬ್ರಾಹ್ಮಣರಿಗೆ ಹೇಳಿದ್ರು. ನಮ್ಮ ಮನೆಗಳಲ್ಲಿ, ನಮ್ಮ ಮನಗಳಲ್ಲಿ ನಮ್ಮ ತರದ ಆವಿರ್ಭಾವ ಎಷ್ಟು ಆಳವಾಗಿದೆ, ಎಷ್ಟು ಪ್ರಬಲವಾಗಿದೆ, ಎಷ್ಟು ಪ್ರಖರತೆಯಿಂದ ನಾವು ಅದನ್ನು ವ್ಯಕ್ತಪಡಿಸ್ತೀವಿ. ಇದು ಭಾರತ. ನನ್ನ ಮಾತು ಭಾರತ ಆಗಬೇಕು, ನನ್ನ ನಡವಳಿಕೆ ಇಂಡಿಯಾ ಆಗಬಾರದು. ಈಗ ನಾನು ಹೋಗ್ತೀನಿ ಹೊರಗಡೆ, ಬೇಕಾದಷ್ಟು ಕಡೆ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಅನಿವಾರ್ಯ, ಕೆಲವೊಂದು ಕಡೆ ಇಂಗ್ಲಿಷ್ ಮಾತಾಡಬೇಕಾಗುತ್ತೆ. ಎಷ್ಟೋ ಜನ ಅನ್ಕೊಂಡಿದ್ದಾರೆ ಇಂಗ್ಲಿಷ್ ಬಂದ್ಬಿಟ್ಟು ಜಗತ್ತೆಲ್ಲ ಗೊತ್ತಾಗುತ್ತೆ ಅಂತ. ನಾನು ಓಡಾಡಿರೋ ಸುಮಾರು 80% ದೇಶಗಳಲ್ಲಿ ಇಂಗ್ಲಿಷ್ ಗೊತ್ತಿಲ್ಲ. ಇಂಗ್ಲಿಷ್ ಅರ್ಥನೇ ಆಗುದಿಲ್ಲ. ನಮಗೆ ಬ್ರಿಟಿಷರ ಆಡಳಿತದಲ್ಲಿ ಇಂಗ್ಲಿಷ್ ಎಕ್ಸ್ಪೋಷರ್ ಇತ್ತು. ಅದಕ್ಕೋಸ್ಕರ US, UK, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಇವೇ ಒಂದು 4-5 ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರೀಸ್ ಏನಿದ್ದಾವೆ ಅಲ್ಲಿ ಮಾತ್ರ ನಮಗೆ ಓಡಾಡಿ ಗೊತ್ತು. ಅದು ಬಿಟ್ಟು ಇಂಗ್ಲಿಷ್ ಮಾತಾಡದೇ ಇರೋ ಹೊರ ಜಗತ್ತಿಗೆ ನಾವು ಹೋಗಲಿಲ್ಲ. ಟ್ರಂಪ್ಗೆ ನಾವು ಧನ್ಯವಾದ ಹೇಳಬೇಕು. ಮೊನ್ನೆ ತಂದಲ್ಲ ಒಂದು ಸ್ವಲ್ಪ ನಿಬಂಧನೆಗಳಂತಲ್ಲ, ಭಾರತೀಯ ವಿದ್ಯಾರ್ಥಿಗಳಿಗೆ ಮತ್ತು ಇದಕ್ಕೆ ತಂದಲ್ಲ, ಟ್ರಂಪ್ಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಯಾಕೆಂತಂದ್ರೆ ಇವತ್ತು ನಮ್ಮ ದೇಶದ ಜನ ಹೊರಗಡೆ ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ. ಅವಕಾಶವನ್ನು ಗುರುತಿಸಿಕೊಂಡು ಇವತ್ತು ಸ್ವೀಡನ್ಗೆ ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ, ಫ್ರಾನ್ಸ್ಗೆ ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ, ಜರ್ಮನಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ, ಜಪಾನ್ಗೆ ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ. ಸುಮಾರು ಒಂದು 2 ತಿಂಗಳ ಹಿಂದೆ ಜಪಾನ್ನಲ್ಲಿ ಇದ್ದಾಗ ಅವರು ಹೇಳ್ತಾ ಇದ್ರು, ನಮಗೆ ಇಂಡಿಯನ್ ರೆಸ್ಯೂಮ್ಸ್ ಬರ್ತಾನೆ ಇರಲಿಲ್ಲ, ಆದರೆ ಇತ್ತೀಚೆಗೆ ಬರ್ಲಿಕ್ಕೆ ಶುರುವಾಗಿದೆ. ಇಂಡಿಯನ್ ರೆಸ್ಯೂಮೇ ಬರ್ತಿರಲಿಲ್ಲ. ಬೇಡ, ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರೀಸ್ ಮಾತ್ರ ನಾವು ಹೋಗ್ತೀವಿ, ನಾವು ಅಮೆರಿಕಕ್ಕೆ ಮಾತ್ರ ಹೋಗ್ತೀವಿ, ನಾವು ಇಂಗ್ಲೆಂಡ್ಗೆ ಮಾತ್ರ ಹೋಗ್ತೀವಿ, ನಾವು ಕೆನಡಾಕ್ಕೆ ಮಾತ್ರ ಹೋಗ್ತೀವಿ, ನಾವು ನ್ಯೂಜಿಲೆಂಡ್ಗೆ ಹೋಗ್ತೀವಿ, ಆಸ್ಟ್ರೇಲಿಯಾಕ್ಕೆ ಹೋಗ್ತೀವಿ. ಅದು ಬಿಟ್ಟು ಜಗತ್ತಿನಲ್ಲಿ ಮುಂದುವರೆದ ಅನೇಕ ರಾಷ್ಟ್ರಗಳಿದ್ದಾವೆ, ಅಲ್ಲಿ ಅವಕಾಶವನ್ನು ಹುಡುಕ್ಲಿಕ್ಕೆ ಹೋಗೋದಿಲ್ಲ. ಯಾಕೆ? ನಮ್ಗೆ ಇಂಗ್ಲಿಷ್ ಬಿಟ್ಟು ಮತ್ತೇನು ಬರೋದಿಲ್ಲ. ನಮಗೆ ಗೊತ್ತಿರ್ತಕ್ಕಂಥದ್ದು ಇಂಗ್ಲಿಷ್ನ ಆಮಂತ್ರಿಕಾಯಿ ಮಾತ್ರ, ಮತ್ತೆ ಅದು ಗೊತ್ತಿಲ್ಲ. ನಮಗೆ ನಾವೇ ನೆನಪಿಟ್ಟಿದ್ದೀವಿ, ನಾವು ಬಾಲ್ಯದ ಬುದ್ಧಿವಂತರು. ಇಂಗ್ಲಿಷ್ ನಂತರದಲ್ಲಿ ಇಡೀ ಜಗತ್ತು ನಮ್ಮ ಕೈ ಒಳಗಡೆ ಅಂತ ಕ್ರಮೇಣ ನಾವು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮಾತಾಡತಕ್ಕಂಥ ಭಾಷೆ ಚೈನೀಸ್ ಭಾಷೆ, ತಪ್ಪಿದರೆ ಸ್ಪ್ಯಾನಿಷ್ ಭಾಷೆ, ಅದಿನಾಂತಂದ್ರೆ ಹಿಂದಿ ಭಾಷೆ. ಕೆನಡಾದಲ್ಲಿ 2ನೇ ರಾಷ್ಟ್ರ ಭಾಷೆ ಪಂಜಾಬಿ. ತುಂಬಾ ಜನರಿಗೆ ಗೊತ್ತಿಲ್ಲ, ಕೆನಡಾದಲ್ಲಿ 2ನೇ ರಾಷ್ಟ್ರ ಭಾಷೆ ಅದು ಪಂಜಾಬಿ. ಇತಿಹಾಸವನ್ನು ನೋಡಿ ಸ್ವಾಮಿ, ನಂದೇ ಉದಾಹರಣೆ ಹೇಳಿ. ನಾನು ನಮ್ಮ ಮನೆಯವರು ರಷ್ಯಾಕ್ಕೆ ಹೋಗಿ ಒಂದ್ಸರಿ ಹೀಗೆ ಬೆಳಿಗ್ಗೆ ತಿಂಡಿ ಕುಂತಾಗ ಚಾಗೆ ಸಕ್ಕರೆ ಬೇಕಿತ್ತು. ಅದಕ್ಕೋಸ್ಕರ ಸಕ್ಕರೆ ಕೇಳಿದ್ರು.
ಅದಕ್ಕೋಸ್ಕರ ಸಕ್ಕರೆ ನಮ್ಮ ಮನೆಯವರು ಕೇಳಿದ್ರು. ನಾನು ಕೊಡ್ತಾ ಇದ್ದೆ ಸುಮ್ಗೆ. ಅವರು ಗೆಟ್ ಮಿ ಶುಗರ್ ಅಂತಂದ್ರು. ಆ ವೇಟರ್ ನೋಡ್ತಾ ಇದ್ದ, ಮುಖ ನೋಡ್ತಾ ಇದ್ದ. ತನಗೆ ಗೊತ್ತಾಗ್ತದೆ ಅಂತ ಮತ್ತೊಬ್ಬರನ್ನು ಕಳಿಸ್ದ. ಅವನಿಗೂ ಅರ್ಥ ಆಗಿಲ್ಲ. ಗೆಟ್ ಮಿ ಶುಗರ್ ಅಂತ ಅವನಿಗೆ ಅಂತ ಅರ್ಥ ಆಗಬೇಕು. ಅವನಿಗೆ ರಷ್ಯನ್ ಬಿಟ್ಟರೆ ಮತ್ತೆ ಎಂತೂ ಗೊತ್ತಿಲ್ಲ. ಕೊನೆಗೆ ನಾನು ಹೇಳಿದೆ, ನೀನು ಅಪ್ಪಣೆ ಕೊಟ್ಟರೆ ನಾನು ತರಿಸ್ಕೊಡ್ತೀನಿ. ಯಾಕಂತಂದ್ರೆ ಮನೆಯವ್ರ ಎದುರಿಗೆ ಮಾತಾಡ್ಬೇಕಾದ್ರೆ ಅಪ್ಪಣೆ ತಗೋಬೇಕು. ಅಂತಂದ್ರೆ ಮಹಾ ಅಪರಾಧ. ನೀ ಅಪ್ಪಣೆ ಕೊಟ್ಟರೆ ನಾನು ತರಿಸ್ಕೊಡ್ತೀನಿ ಅಂತ. ತರಿಸ್ಕೊಟ್ಟಿದ್ದೀನಿ ಅಂತ ನಾನು ಹೇಳಿದೆ. ಶರ್ಕರೆ ಅಂತ. ಶರ್ಕರೆ ಅಂದ ತಕ್ಷಣ ಅವ್ರಿಗೆ ಗೊತ್ತಾಗಬೇಕು. ಓ ಎಸ್, ಇಮಿಡಿಯೇಟ್ ಸಕ್ಕರೆ ಟೇಬಲ್ ಬಂತು. ಇವು ಎಷ್ಟು ಸರಿ ಶುಗರ್ ಅಂತ ಬಂದ್ರು ತಲೆಗೆ ಹೋಗಲಿಲ್ಲ. ಶರ್ಕರೆ ಅಂತಂದ್ರೆ ಏನು? ಶುದ್ಧ ಸಂಸ್ಕೃತದಲ್ಲಿ ಸಕ್ಕರೆಗೆ ಶರ್ಕರೆ ಅಂತಲೇ ಕರೀತಾರೆ. ನೀವು ರಷ್ಯನ್ ಭಾಷೆ, ಲಿಥುವೇನಿಯನ್ ಭಾಷೆ ಅಥವಾ ಜಗತ್ತಿನ ಯಾವುದೇ ಭಾಷೆಗಳನ್ನು ತೆಗೆದು ನೋಡಿ, ಸಂಸ್ಕೃತ ಇಲ್ಲದೆ ಇರತಕ್ಕಂಥ ಭಾಷೆಗಳೇ ಇಲ್ಲ. ಒಂದರಲ್ಲಿ ಮಾತ್ರ ಬೇರೆ ಹೇಳ್ತಾರೆ, ಬಿಟ್ಟರೆ ರಷ್ಯನ್ ಭಾಷೆಯಲ್ಲಿ ಎರಡನೇ ನಮ್ಮ ಸಂಸ್ಕೃತದಲ್ಲಿ ಹೇಳ್ತೀವಲ್ಲ ನಾವು, ದ್ವಾ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ ಅಂತ ನಾವು ಸಂಸ್ಕೃತದಲ್ಲಿ ಹೇಳ್ತೀವಲ್ಲ, ಹಾಗೆಯೇ ರಷ್ಯಾದಲ್ಲಿ ರಷ್ಯನ್ ಭಾಷೆಯಲ್ಲಿ ದ್ವಾ ತಿರು ಚತು ಪಚ್ ಚಟ್ ಸತ್ ಅಟ್ ತುಂಬಾ ವ್ಯತ್ಯಾಸ ಏನಿಲ್ಲ. ನಮಗೆ ಹೇಳಿಕೊಟ್ಟಿರ್ತಕ್ಕಂಥ ಇತಿಹಾಸ ಏನು ಸ್ವಾಮಿ? ಭಾರತದ ಮೂಲ ನಿವಾಸಿಗಳು ಯಾರೂ ಇರಲಿಲ್ಲ, ಎಲ್ಲ ಮಧ್ಯ ಏಷ್ಯಾದಿಂದ ವಲಸೆ ಬಂದಿರತಕ್ಕಂಥವರು ಅಂತ. ಎಂಥ ಸುಳ್ಳನ್ನ ನಮ್ಮ ತಲೆಗೆ ತುಂಬಿದ್ರು, ನಾವು ಅದನ್ನೇ ಇವತ್ತೂ ಕೂಡ ಬಾಯ್ಪಾಠ ಮಾಡ್ತಾನೆ ಇದ್ದೀವಿ. ಭಾರತದಲ್ಲಿ ನಾಗರಿಕತೆ ಇರಲಿಲ್ಲ, ಬ್ರಿಟಿಷರು ಬಂದ ನಂತರ ನಾಗರಿಕತೆ ಬಂತು. ಭಾರತದಲ್ಲಿ ಯಾರು ಕೂಡ ಸಂಸ್ಕೃತಿ ಇರಲಿಲ್ಲ, ಮಧ್ಯ ಏಷ್ಯಾದಿಂದ ಬಂದಿರತಕ್ಕಂಥ ಜನ ಸಂಸ್ಕೃತಿಯನ್ನು ಹೇಳಿಕೊಟ್ರು. ಇಂಥ ಸುಳ್ಳುಗಳೇ ನಮ್ಮ ಇಂಗ್ಲಿಷ್ ತಲೆಯಲ್ಲಿ ತುಂಬಿಕೊಂಡಿದೆ. ಭಾರತೀಯ ತಲೆಯಲ್ಲಿ ಸ್ವಲ್ಪ ಸ್ಪಷ್ಟತೆ ಇದೆ, ಆದರೆ ಇಂಗ್ಲಿಷ್ ತಲೆಯಲ್ಲಿ ಇದೇ ಸಗಣಿ ತುಂಬಿಕೊಂಡಿದೆ. ನನ್ನ ಮಾತು ತೀಕ್ಷ್ಣ ಆದರೆ ಗಮನಿಸ್ಬಿಡಿ, ಸತ್ಯ ಯಾವತ್ತೂ ತಲೆ. ಎಷ್ಟೋ ಸರಿ ನನ್ನ ಮಾತು ಚುಚ್ಚೋದಿಲ್ಲ, ಹಿಡಿಯುತ್ತೆ. ಅದಕ್ಕೋಸ್ಕರ ಕೆಲವರಿಗೆ ಕಸಿಸಿ ಅರಬರಿಗೆ ಅವರು ಹಿಂದೂ ಅನ್ನೋದು ಹಿಂದೂ ಅಂತ ಕರೀತಿದ್ರು. ಹಿಂದೂದಿಂದ ಅದು ಇಂಡಸ್ ಆಯಿತು, ಇಂಡಿಯಾ ಆಯಿತು. ಇದೆಲ್ಲ ಒಂದು ಇತಿಹಾಸ ಇದೆ. ಆದರೆ ಈ ಇಂಡಿಯಾ ಮತ್ತು ಭಾರತ ಇದರ ಮಧ್ಯದಲ್ಲಿರ್ತಕ್ಕಂಥ ವೈಚಾರಿಕ ವ್ಯತ್ಯಾಸ ಇದೆ. ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗದೇ ಇದೆ. ಭಾರತ ಅನ್ನೋದು ಒಂದೇ, ಇಂಡಿಯಾ ಅನ್ನೋದು ಒಂದೇ. ಆ ವೈಚಾರಿಕ ವಿಮರ್ಶೆ, ವೈಚಾರಿಕ ಮಂಥನ ನಮ್ಮ ತಲೆಯಲ್ಲಿ ನಡೆಯದೇ ಇದೆ, ನಮ್ಮ ಹೃದಯದಲ್ಲಿ ನಡೆಯದೇ ಇದೆ, ನಮ್ಮ ಬದುಕಿನ ಒಂದು ಚರ್ಚೆಯ ವಿಷಯ ಆಗದೇ ಇದ್ರೆ, ಸಿದ್ಧಾಂತದ ವಿಷಯ ಆಗದೇ ಇದ್ರೆ, ಬಹುತೇಕ ಮುಂದಿನ ಬದುಕು ಅದು ಪ್ರಶ್ನೆಗೆ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಇವತ್ತು ನೋಡಿ, ಯಾರೋ ಸ್ವಲ್ಪ ಜಾಸ್ತಿ ಕಲ್ತ್ಕೊಂಡು ಅಂತ ಅನ್ಕೊಳ್ಳಿ, ಅವ್ರು ಮಾತಾಡಬೇಕಾದ್ರೆ ಇಂಗ್ಲಿಷ್ನಲ್ಲೇ ಮಾತಾಡಬೇಕು ಅಂದ್ರೆ ಮಾತ್ರ ಅವರ ವ್ಯಕ್ತಿತ್ವಕ್ಕೆ ಒಂದು ಶೋಭೆ ಅಲ್ವಾ? ತಮ್ಮ ಘನತೆಯನ್ನು ಇಂಗ್ಲಿಷ್ನಲ್ಲಿ ತೋರಿಸಿಕೊಂಡಾಗ ಮಾತ್ರ ಅವರಿಗೆ ಒಂದು ಶೋಭೆ ಇದೆ. ಅವರು ಭಾವಿಸ್ತಿದ್ದಾರೆ, ನಾನು ಇಂಗ್ಲಿಷ್ನಲ್ಲಿ ಮಾತಾಡಿದ ಮಾತ್ರ ನನಗೆ ಶೋಭೆ ಅಂತ. ಬಹುತೇಕ ಗುಲಾಮೀಕರಣದ ಗೌನನ್ನ ಹಾಕೊಂಡು ಅವರು ನಮ್ಮ ಎದುರುಗಡೆ ಮಾತಾಡ್ತಾ ಇದ್ದಾರೆ ಅಂತ ಅವರಿಗೇನು ಗೊತ್ತಾಗ್ತಾ ಇದೆ. ಏನೋ ವ್ಯವಹಾರಕ್ಕೆ ಹೊರಗಡೆ ಹೋಗಿರ್ತಾರೆ, ಅನಿವಾರ್ಯತೆ ಇರುತ್ತೆ, ಭಾಷಾ ವ್ಯತ್ಯಾಸಗಳಿರ್ತವೆ, ಅವತ್ತಿನ ದಿವಸದಲ್ಲಿ ಬಳಸಿ. ಆದರೆ ಮನೆಯಲ್ಲಿಯೂ ಕೂಡ ಮಕ್ಕಳ ಎದುರುಗಡೆ, ಮಕ್ಕಳಿಗೆ ಮನೆಯ ಸಂಬಂಧಿಕರ ಜೊತೆಗೆ ಒಟ್ಟಿಗೆ 4 ಮಂದಿ ನಾವೇ ಸೇರಿದಾಗ ಇಂಗ್ಲಿಷ್ನಲ್ಲಿ ಮಾತಾಡ್ತಕ್ಕಂಥ ದರಿದ್ರತನ ಇದೆಯಲ್ಲ, ಇದು ಇಂಡಿಯಾ. ಇದು ಇಂಡಿಯಾ. ಅಮ್ಮ ಮುದುಕಿಯಾಗಿರ್ಬೋದು,
ಅದು ಹುಚ್ಚಿನೇ ಆಗಿರ್ಬೋದು ಅಥವಾ ಏನೋ ಆಗಿರ್ಬೋದು, ಆದರೆ ಅದು ಅಮ್ಮನೇ. ಇದನ್ನು ವ್ಯತ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ. ನನ್ನ DNA ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಇಂಗ್ಲಿಷ್ನಲ್ಲಿ ಮಾತಾಡಿದ ಮಾತ್ರಕ್ಕೆ ನಾನು ಸೂಟು ಹಾಕೊಂಡು ಸ್ವಲ್ಪ ಹೊಡೆದ್ಬಿಟ್ರೆ ನನ್ನ DNA ಚೇಂಜ್ ಆಗುದಿಲ್ಲ. ಭಾರತದ ಮುಸಲ್ಮಾನರು ಮೆಕ್ಕಾಗೆ ಹೋದಾಗ ಅವರು ಹಿಂದೂ ಅಂತಲೇ ಕರೀತಾರೆ, ಅವರು ಮುಸಲ್ಮಾನರನ್ನು ಕರೆಯುವುದಿಲ್ಲ. ಯಾಕೆಂತಂದ್ರೆ DNA ಅವರು ಗುರುತಿಸ್ತಾರೆ. ಆದರೂ ನಮಗೆ ಯಾರೋ ಒಂದು ಹುಚ್ಚು ವ್ಯಾಮೋಹ. ಬ್ರಿಟಿಷರನ್ನು ಹೊರಗಡೆ ಕಳಿಸ್ಬಿಟ್ವಿ, ಆದರೆ ಬ್ರಿಟಿಷ್ ಒಳಗಡೆಯಿಂದ ಆ ಬ್ರಿಟಿಷ್ ಪ್ರವೃತ್ತಿ ಇನ್ನೂ ಹೋಗಲಿಲ್ಲ, ಅಷ್ಟು ಸುಲಭದಲ್ಲಿ ಹೋಗುವುದಿಲ್ಲ. ಯಾಕಂದ್ರೆ ಅಷ್ಟು ಆಳವಾಗಿ ಬೇರು ನಮ್ಮ ಆಚಾರ ವಿಚಾರಗಳಲ್ಲಿಯೂ ಕೂಡ ಅದು ಒಳಗಡೆ ಹೋಗುತ್ತಿದೆ. ಇದಕ್ಕೆ ಒಂದು ಆಂದೋಲನವಿದೆ, ಇದಕ್ಕೆ ಒಂದು ಸೈದ್ಧಾಂತಿಕ ಆಂದೋಲನವಿದೆ. ಇದನ್ನ ಸಮೂಲವಾಗಿ ಭಾರತಾಗಿಯೇ ತಿಳ್ಕೋಬೇಕು. ಇದು ಇಂಡಿಯಾ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಾನಾಗಿದ್ದರೆ ಮಾತ್ರ ಸಮಾಜ ನನಗೆ ಗೌರವ ಕೊಡುತ್ತೆ. ನಾನು ಯಾರಿಗೂ ಶರಾಕ್ಷಿಯಾದರೆ ಸಮಾಜ ನನಗೆ ಗೌರವ ಕೊಡಬೇಕು ಅಂತ ಏನಿಲ್ಲ. ಕೊಡಬೇಕು. ಯಾಕೆ? ಸ್ವಾಮಿ ವಿವೇಕಾನಂದರು ಚಿಕಾಗೋಗೆ ಹೋದಾಗ ಎಲ್ಲರ ರೀತಿಯಲ್ಲಿಯೇ ಅವರು ಭಾಷಣ ಮಾಡಿದ್ದಿದ್ರೆ, ಸೋಗಲಾಡಿ ಭಾಷಣವನ್ನು ಮಾಡಿದ್ದಿದ್ರೆ ವಿವೇಕಾನಂದರ ಹೆಸರು ಇತಿಹಾಸದಲ್ಲಿ ಬರ್ತಲೇ ಇರಲಿಲ್ಲ, ವಿವೇಕಾನಂದರು ಇತಿಹಾಸದಲ್ಲಿ ಗುರುತಿಸಿಕೊಳ್ಳದೇ ಇರಲಿಲ್ಲ. ಅಲ್ಲಿ ವಿವೇಕಾನಂದರ ಪಾಂಡಿತ್ಯ ಇಂಗ್ಲಿಷ್ನಲ್ಲೇ ಮಾತಾಡಿರ್ಬೋದು, ಆದರೆ ಅಲ್ಲಿ ಮಾತಾಡಿದ್ದು ವಿವೇಕಾನಂದರ ಭಾಷೆಯನ್ನು ನೋಡಬೇಡಿ, ಪಾಂಡಿತ್ಯವನ್ನು ನೋಡಬೇಡಿ. ಅಲ್ಲಿ ಭಾರತೀಯತೆ ಮಾತಾಡ್ತಾ ಇತ್ತು. ಅದಕ್ಕೋಸ್ಕರ ಅದಕ್ಕಿಂತ ಹಿಂದೆ ಮಾತಾಡತಕ್ಕಂಥವ್ರು ತುಂಬಾ ಜನ ಇದ್ರು, ಆದರೆ ಯಾರಿಗೂ ಕೂಡ ಇವರಿಗೆ ಬಿದ್ದಿರೋ ಚಪ್ಪಾಳೆ ಬಿದ್ದಿರಲಿಲ್ಲ, ಇವರಿಗೆ ಸಿಕ್ಕ ಗೌರವ ಸಿಕ್ಕಿರಲಿಲ್ಲ. ಯಾಕೆ? ಅಲ್ಲಿ ಸ್ವಂತಿಕೆ ಇರಲಿಲ್ಲ, ಅಲ್ಲಿ ಕೇವಲ ಪಾಂಡಿತ್ಯ ಇತ್ತು. ಆದರೆ ವಿವೇಕಾನಂದರ ಮಾತುಗಳಲ್ಲಿ ಸ್ವಂತಿಕೆ ಇತ್ತು, ಭಾರತೀಯತೆ ಇತ್ತು, ತನ್ನತನ ಇತ್ತು, ತನ್ನ ಧರ್ಮ, ತನ್ನ ಸಂಸ್ಕೃತಿ, ತನ್ನ ಪರಂಪರೆ, ಇದರ ಓಘ ಇತ್ತು. ಅದಕ್ಕೋಸ್ಕರ ವಿವೇಕಾನಂದರ ಜಗತ್ತು ಗುರುತಿಸಿದೆ. ನಮ್ಮನ್ನು ನಾವು ಗುರುತಿಸಬೇಕಾದ್ರೆ, ಸಮಾಜದ ಎದುರುಗಡೆ ನಮ್ಮನ್ನು ನಾವು ಸ್ಥಾಪನೆ ಮಾಡ್ಕೋಬೇಕಾದ್ರೆ ಅದು ನನ್ನತನದಿಂದ ಮಾತ್ರ ಸಾಧ್ಯ. ಮತ್ತೊಬ್ಬರ ಛಲಾಸ್ಫೂರ್ತಿಯಾದ್ರೆ, ಕೇವಲ ಯೂನಿವರ್ಸಿಟಿಯ ಪಾಂಡಿತ್ಯವನ್ನು ನಾನು ಪ್ರದರ್ಶನ ಮಾಡಬಹುದಾದ್ರೆ ಅವನ ವ್ಯಕ್ತಿತ್ವಕ್ಕೆ ಖಂಡಿತವಾಗಿ ಬೆಲೆ ಇಲ್ಲ. ಪ್ರಾಜ್ಞರ ಕಣ್ಣುಗಳಲ್ಲಿ ಅದಕ್ಕೆ ಬೆಲೆ ಇಲ್ಲ. ಯಾರೋ ಪಾಪ ಮುಗ್ಧರು ತುಂಬಾ ಹೊಡಿತಾರಪ್ಪ, ಇವರೇ ಬಿಡ್ತಾರೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಅದರ ಅರ್ಥ ಆಗುದಿಲ್ಲ ಎಷ್ಟು ಮಂದಿಗೆ. ಭಾರತ ಮತ್ತು ಇಂಡಿಯಾ ವ್ಯತ್ಯಾಸ ಇದೆ. ಯಾವುದೇ ಒಂದು ಹೋರಾಟ ತಾರ್ಕಿಕ ಅಂತ್ಯವನ್ನ ಕಾಣಬೇಕಾದ್ರೆ ಅದಕ್ಕೊಂದು ಸೈದ್ಧಾಂತಿಕ ನೆಲೆಗಟ್ಟು ಬೇಕಾಗುತ್ತೆ. ಕೇವಲ ಹುಮ್ಮಸ್ಸಿನಿಂದ, ಕೇವಲ ಶಕ್ತಿಯಿಂದ ಗುರಿಯನ್ನು ತಲುಪಲಿಕ್ಕೆ ಆಗೋದಿಲ್ಲ. ಶಕ್ತಿ ಬೇಕು, ಅದರ ಹಿಂದ್ಗಡೆ ಆ ಶಕ್ತಿಯ ಓಘಕ್ಕೆ ಪೂರಕವಾಗಿ ಇರತಕ್ಕಂಥ ಅಂತರಾತ್ಮ ಕೂಡ ಅಷ್ಟೇ ಜಾಗೃತ ಆಗಿದೆ. ಈ ಅಂತರಾತ್ಮಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಸಿದ್ಧಾಂತ. ಇವತ್ತು ನಾವು ಜನರನ್ನು ನೋಡ್ತೀವಿ, ಶ್ರೀಮಂತರಿದ್ದಾರೆ, ತುಂಬಾ ದೊಡ್ಡ ದೊಡ್ಡ ಬಿಸಿನೆಸ್ ಮಾಡ್ತಕ್ಕಂಥವ್ರು ಇದ್ದಾರೆ, ತುಂಬಾ ದೊಡ್ಡ ವಿದ್ಯಾವಂತರಿದ್ದಾರೆ, ಒಂದಲ್ಲ 10 ಡಾಕ್ಟರೇಟ್ಗಳನ್ನು ಪಡೆದಿರ್ತಕ್ಕಂಥವ್ರು ಇದ್ದಾರೆ. ಯಾಕೆ ಗೊತ್ತಿಲ್ಲ, ಏನ್ ಮಾಡ್ತೀರಿ ಗೊತ್ತಿಲ್ಲ. ದುಡ್ಡು ಯಾಕೆ ಮಾಡ್ತಾ ಇದ್ದೀರಿ? ದುಡ್ಡಿಗೋಸ್ಕರ ದುಡ್ಡು ಮಾಡ್ತಾ ಇದ್ದೀರಿ. ಡಿಗ್ರಿ ಯಾಕೆ ತಗೊಂಡಿದ್ದೀರಿ? ಓದಬೇಕು, ಅದಕ್ಕೆ ಡಿಗ್ರಿ ತಗೊಂಡಿದ್ದೀರಿ. ಯಾಕೆ ಓದಬೇಕು? ಓದಬೇಕು. ಅದಕ್ಕೆ ಒಂದು ಕವನವನ್ನು ಬರೆದಿದೆ. ತಲೆ ತೆಗೆಯಿಸಿ ಹೋಗುತ್ತಲಿದೆ ಸುಡುವ ಸುಡುಗಾಡಿ,
ಎಲ್ಲಿಗೆ ಹೋದಲ್ಲಿ, ಎಲ್ಲಿಂದ ಹೊರಟಲಿಲ್ಲ, ಯಾಕೆ ಗೊತ್ತಿಲ್ಲ. ಬಹುತೇಕ ನಮ್ಮ ದೇಶದ ಅನೇಕ ವಿಚಾರವಂತರು ಅಂತ ಅನ್ಕೊಂಡಿರ್ತಕ್ಕಂಥವರಿಗೆ, ಅನೇಕ ಉದ್ಯಮಿಗಳಿಗೆ, ಅನೇಕ ತಜ್ಞರಿಗೆ, ಅದು ಶಿಕ್ಷಣ ತಜ್ಞರಿರಲಿ ಅಥವಾ ಮತ್ಯಾವುದೋ XYZ ತಜ್ಞರಿರಲಿ, ನೀವು ಯಾಕೆ ಇದನ್ನು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಅದು ಗೊತ್ತಿಲ್ಲ. ಗುರಿ ಗೊತ್ತಿಲ್ಲದ ಜನರಿಗೆ ಗುರಿಯನ್ನ ಗುರುತಿಸಿಕೊಟ್ಟು ಅದರ ಹಿಂದ್ಗಡೆ ಒಂದು ಸಿದ್ಧಾಂತವನ್ನು ಕೊಟ್ಟು ಸ್ವಾತಂತ್ರ್ಯದ ಹೋರಾಟ ಕೇವಲ ಬ್ರಿಟಿಷರನ್ನ ಕಿತ್ತೊಡಿತಕ್ಕಂಥದ್ದು ಮಾತ್ರ ಅಲ್ಲ, ಬದಲಾಗಿ ನಮ್ಮತನದ ಅಭಿವೃದ್ಧಿ, ನಮ್ಮತನದ ಜಾಗೃತಿ ಇದನ್ನು ತೋರಿಸಿಕೊಟ್ಟಿರ್ತಕ್ಕಂಥದ್ದು ಮೊಟ್ಟ ಮೊದಲ ಬಾರಿಗೆ ಜನಸಾಮಾನ್ಯರಲ್ಲಿ ಆ ಕುರಿತಂತೆ ಜಾಗೃತಿಯನ್ನು ಮೂಡಿಸಿರ್ತಕ್ಕಂಥದ್ದು ಬಾಲಗಂಗಾಧರರಿಗೆ. ಒಂದು ವಿಚಾರ ಅದು ಶತಮಾನಗಳ ತನಕ ಸಾಗಿ ಹೋಗಿದೆ. ಒಬ್ಬ ವ್ಯಕ್ತಿಗೆ ಒಂದು ಸೀಮಿತ ಬದುಕಿದೆ, ಒಂದು 10, 20, 30, 40 ವರ್ಷಗಳ ಕಾಲ ಆತ ಜೂಜಾಡಿದರು. ಆದರೆ ಒಂದು ಸಿದ್ಧಾಂತ ಅದು 100 ವರ್ಷಗಳ ಕಾಲ ಒಂದು ಸಮಾಜವನ್ನ, ಒಂದು ಸಮುದಾಯವನ್ನ ತೆಗೆದುಕೊಂಡು ಹೋಗುತ್ತೆ. ನಾವು ಏನೇ ಮಾಡಿ ನಮ್ಮ ಬದುಕಿನಲ್ಲಿ ಅದಕ್ಕೊಂದು ಸಿದ್ಧಾಂತ ಬೇಕು, ಅದಕ್ಕೊಂದು ವಿಚಾರ ಬೇಕು, ಅದಕ್ಕೊಂದು ಹಿನ್ನೆಲೆ ಬೇಕು. ದುಡ್ಡು ಏನಕ್ಕೋಸ್ಕರ ಮಾಡಬೇಕು, ಕಲಿಯೋದೆಂತಕ್ಕೆ, ಹೋರಾಟ ಏನಕ್ಕೆ, ನಾವು ಏನೋ ಒಂದು ಕೆಲಸ ಮಾಡ್ತೀವಿ ಯಾಕೆ, ಎಲ್ಲಿಗೆ ಹೋದಲ್ಲಿಗೆ, ಎಲ್ಲಿಂದ ಹೊರಟದಿಂದ, ಯಾಕೆ ಗೊತ್ತಿಲ್ಲ, ಅದು ಆಗಬಾರದು. ಸಿದ್ಧಾಂತದ ಚೌಕಟ್ಟಿನಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ಬದುಕು, ಅದು ಸಮಾಜವಿರಲಿ ಅಥವಾ ವ್ಯಕ್ತಿಗತವಾಗಿರಲಿ, ಅದು ಅರ್ಥವನ್ನ ಕಳೆದುಕೊಳ್ಳುತ್ತೆ. ಒಂದು ನದಿ 2 ದಂಡೆಗಳ ಮಧ್ಯದಲ್ಲಿಯೇ ಹರಿದು ಹೋಗಬೇಕಾಗುತ್ತೆ. ನದಿ ತನಗೆ ಸ್ವಾತಂತ್ರ್ಯ ಬೇಕು ಅಂತ ಏನಾದರೂ ತೀರ್ಮಾನ ಮಾಡಿಬಿಟ್ರೆ ಏನಾಗುತ್ತೆ? 2 ದಂಡೆಗಳ ಮಧ್ಯದಲ್ಲಿ ನದಿ ಹರಿತಾ ಇದ್ರೆ ಅದು ಆರೋಗ್ಯ. ಇಲ್ಲ, ನದಿ ಯೋಚನೆ ಮಾಡುತ್ತೆ ನನಗೆ ಸ್ವಾತಂತ್ರ್ಯ ಬೇಕು ಅಂತ, ದಂಡೆ ಮೀರಿ ಹರಿಲಿಕ್ಕೆ ಶುರುವಾಗುತ್ತೆ, ಮೇಲೆ ಮೀರಿ ಹರಿಲಿಕ್ಕೆ ಶುರುವಾಗುತ್ತೆ. ಆಗೇನಾಗುತ್ತೆ? ಅದು ಅಪಾಯ. ಹಾಗೆಯೇ ಸಮಾಜದ ಬದುಕು ಮತ್ತು ವ್ಯಕ್ತಿಗತ ಬದುಕು ಒಂದು ಚೌಕಟ್ಟಿನಲ್ಲಿ ಇದ್ದಾಗ ಅದಕ್ಕೊಂದು ಬೆಲೆ, ಅದಕ್ಕೊಂದು ಯೋಗ್ಯತೆ. ಈ ಚೌಕಟ್ಟನ್ನ ವೈಚಾರಿಕವಾಗಿ ಭಾರತದ ಸ್ವಾತಂತ್ರ್ಯ ಸಂಘರ್ಷಕ್ಕೆ ಕೊಟ್ಟಿರತಕ್ಕಂಥದ್ದು ಬಾಲಗಂಗಾಧರ ತಿಲಕ್. ಇವತ್ತು ಹೇಳಿದ್ರಲ್ಲ, ಭಾರತ ಮತ್ತು ಇಂಡಿಯಾ ಯಾಕೆ ಚರ್ಚೆ ಮಾಡಬೇಕು ನಾವು? ಇಂಡಿಯಾ ಅಂತ ಒಂದೇ, ಭಾರತ ಅಂದ್ರೆ ಒಂದೇ. ಇಂಡಿಯಾ ಭಾರತ್ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಹೇಳ್ಬಿಟ್ಟಿದೆ. ಅದಕ್ಕೋಸ್ಕರ ಇದು ಯಾಕೆ ಚರ್ಚೆ ಮಾಡಬೇಕು? ಒಪ್ಕೊಂಡ್ಬಿಟ್ರೆ ಆಯ್ತಲ್ಲ, ಹೇಳ್ಬಿಟ್ಟಿದ್ದಾರೆ. ನೀವು ಭಾರತ ಅಂತ ಬೇಕಾದ್ರೂ ಕರೀರಿ, ನೀವು ಇಂಡಿಯಾ ಬೇಕಾದಂತ ಬೇಕಾದ್ರೂ ಕರೀರಿ, ಎರಡಕ್ಕೂ ಒಪ್ಪಿಗೆ ಇದೆ ಸಂವಿಧಾನದಲ್ಲಿ. ಈ ಚರ್ಚೆ ಯಾಕೆ? ಬಹುತೇಕ ಚರ್ಚೆಗೆ ಪೂರಕ ಪ್ರಶ್ನೆಗಳು ನಮ್ಮ ಮನೆಯಿಂದಲೇ ಪ್ರಾರಂಭ ಆಗುತ್ತೆ. ನಾವು ಭಾರತೀಯರೋ ಅಥವಾ ಇಂಡಿಯನ್ಸು? ಈ ಪ್ರಶ್ನೆ ನಮ್ಮ ಮನೆಯಿಂದಲೇ ಶುರುವಾಗಿರುತ್ತೆ. 1947ರಲ್ಲಿ ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟರು. ಆದರೆ ಇವತ್ತು ಕೂಡ ಆ ಒಂದು ಇಂಗ್ಲಿಷ್ ಪದ್ಧತಿ, ಇಂಗ್ಲಿಷ್ ವ್ಯಾಮೋಹ, ಇಂಗ್ಲಿಷ್ ಸಂಸ್ಕೃತಿಯ ಬಗೆಗಿನ ಆ ಒಂದು ಮೋಹ ಇದು ನಮ್ಮಿಂದ ಕೂಡ ಹೋಗಿದೆ.
ಹಗಲು ಇರುಳು ಧರ್ಮಕ್ಕೋಸ್ಕರ, ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಯೋಚನೆ ಮಾಡ್ತಾರೆ, ನೀತಿ ನಿರೂಪಣೆಗಳನ್ನು ಮಾಡ್ತಾರೆ, ಸ್ವಂತದ ಆಸಕ್ತಿ ಇಲ್ಲದೆ ಮಾಡ್ತಾರೆ, ಅವನನ್ನ ಬ್ರಾಹ್ಮಣರು ಅಂತ ಕರೆದರು. ಸಮಾಜದ ಆಗು ಹೋಗುಗಳನ್ನು ನಿಯಂತ್ರಣದಲ್ಲಿ, ಒಂದು ಸರಿಯಾದ ಚೌಕಟ್ಟಿನಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಂಡು ಸಮಾಜವನ್ನು ಮುನ್ನಡೆಸತಕ್ಕಂಥದ್ದು ಕ್ಷತ್ರಿಯರಾದರು. ಆದರೆ ಎಲ್ಲರಿಗೂ ದುಡ್ಡು ಬೇಕಲ್ಲ, ಆಡಳಿತ ನಡೆಸಲಿಕ್ಕೆ ಟ್ಯಾಕ್ಸ್ ಬೇಕಲ್ಲ, ಟ್ಯಾಕ್ಸ್ ಕೊಟ್ಟಿದ್ರೆ ಈ ದೇಶದ ಸರ್ಕಾರ ಎಲ್ಲ ನಡೆಯುತ್ತೆ. ಯಾರು ಈ ದೇಶಕ್ಕೆ ಟ್ಯಾಕ್ಸ್ ಕೊಡ್ತಾರೋ ಅಂಥವ್ರು ವೈಶ್ಯರಾದರು. ನಮ್ಮ ದೇಶದಲ್ಲಿ ಸರ್ವಿಸ್ ಸೆಕ್ಟರ್ ಅನ್ನುವಂಥದ್ದು ಒಂದಿದೆ. ಬಹುತೇಕ ನಮ್ಮ ಮನೆ ಮಕ್ಕಳು ಸರ್ವಿಸ್ ಸೆಕ್ಟರ್ ನಲ್ಲಿದ್ದಾರೆ. ನಾನು ಎಷ್ಟೋ ಸರಿ ನನ್ನ ಬಗ್ಗೆನೇ ನಾನು ಹೇಳ್ಕೊಳ್ತೇನೆ. ಬೆಳಗ್ಗೆ ಇದ್ದಾಗ ನಾನು ಬ್ರಾಹ್ಮಣನಾಗಿರ್ತೀನಿ, ಆಮೇಲೆ ಹೊರಗಡೆ ನಾನು ಆಫೀಸಿಗೆ ಹೋದಾಗ ನಾನೊಬ್ಬ ವೈಶ್ಯ, ಸ್ವಭಾವದಲ್ಲಿ ನಾನೊಬ್ಬ ಕ್ಷತ್ರಿಯ. ಆದರೆ ಸೇವೆ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ನಾನೊಬ್ಬ ಶೂದ್ರ. ಈ 4 ವರ್ಣಗಳನ್ನು ಕೂಡ ನನ್ನ ಬದುಕಿನಲ್ಲಿ ಹಾಸು ಹೋಗ್ತಾರೆ. ಯಾರ್ಯಾರು ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೋ ಅವರೆಲ್ಲರೂ ಶೂದ್ರರೇ. ನಮ್ಮ ಧರ್ಮವಾಕ್ಯದ ಪ್ರಕಾರ ನಾವು ವಿಶ್ಲೇಷಣೆ ಮಾಡಬಹುದಾದ್ರೆ ಯಾರ್ಯಾರು ಸರ್ವಿಸ್ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಾರೋ, ಸೇವಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೋ ಅವರೆಲ್ಲರೂ ಶೂದ್ರರು. ಯಾರು ಸಂಪಾದನೆಯನ್ನು ಮಾಡ್ತಾರೋ, ಅವರೇ ಸಂಪಾದನೆಯನ್ನು ಮಾಡ್ತಾರೋ ಅವರು ವೈಶ್ಯರು. ಯಾರು ಸಮಾಜದ ರಕ್ಷಣೆ ಮಾಡ್ತಾರೋ ಅವರು ಕ್ಷತ್ರಿಯರು. ಸಮಾಜದ ಚಿಂತನೆ ದೃಷ್ಟಿಯಿಂದ ಸ್ವಂತಕ್ಕೋಸ್ಕರ ಏನನ್ನೂ ಬಯಸಿದರೆ ಯಾರು ಅನಿಕೇತನರಾಗಿ ಅವಿಶ್ರಾಂತವಾಗಿ ಸಮಾಜದ ಚಿಂತನೆಯನ್ನು ಮಾಡ್ತಾರೋ ಅವರು ಬ್ರಾಹ್ಮಣರು. ಇಲ್ಲಿ ಯಾರು ಮೇಲೆ ಯಾರ ಕೆಳಗೆ ಹೇಳಿಸಲು, ಇಲ್ಲಿ ಯಾರು ಮೇಲೆ ಯಾರ ಕೆಳಗೆ ಹೇಳಿ. ಭಗವಂತನ ಸೃಷ್ಟಿಯಲ್ಲಿ ಯಾರು ಕೂಡ ಮೇಲೆ ಕೆಳಗೆ ಯಾರನ್ನು ಮಾಡಿಲ್ಲ. ಮಾಡಿರ್ತಕ್ಕಂಥವ್ರು ಯಾರು? ಸೋ ಕಾಲ್ಡ್ ಎಜುಕೇಟೆಡ್. ಇಷ್ಟು ಮಂದಿ ಕೂತ್ಕೊಂಡಿದ್ದೀವಲ್ಲ, ಇಲ್ಲಿಂದ ನಾವು ವಿಜಯಪುರಕ್ಕೆ ಹೋಗಬೇಕು ಅಂತಂದ್ರೆ ಸ್ವಾಭಾವಿಕವಾಗಿ ನಾವು ಯಾವುದನ್ನು ನೋಡ್ತೀವಿ? ನಿಯರೆಸ್ಟ್ ರೂಟ್ ಯಾವುದು ಅಂತ ನೋಡ್ತೀವಿ, ಹೋಗ್ತಾನೆ. ಹೌದಾ? ಇದು ಏನೇ ವಿಷಯ ಹೇಳಿ ಕಟ್ರೂಟ್ ಹುಡುಕ್ತಕ್ಕಂಥದ್ದು ಮನುಷ್ಯನ ಸ್ವಭಾವ. ಎಲ್ಲದಕ್ಕೂ ಕಟ್ರೂಟ್. ದುಡ್ಡು ಮಾಡಬೇಕು ಅಂತಂದ್ರೆ ಅದಕ್ಕೂ ಕಟ್ರೂಟ್, ಎಲ್ಲ ಹೋಗ್ಬೇಕು ಅಂತಂದ್ರೆ ಅದಕ್ಕೂ ಕಟ್ರೂಟ್. ವಿಕಾರಗಳು ಹುಟ್ಟುಕೊಳ್ಳೋದೇ ಅದರಲ್ಲಿ. 5 ಕಿಲೋಮೀಟರ್ ಸುತ್ತಾದ್ರೂ ಪರವಾಗಿಲ್ಲ, ಹೈಯಲ್ಲಿ ಹೋಗ್ತೀನಿ ಅನ್ನೋದು ತುಂಬಾ ಕಡಿಮೆ. ಆದ್ರೆ ಯಾವುದು ಕಟ್ಟರು ಅದನ್ನೇ ಆಯ್ಕೆ ಮಾಡಬೇಕು. ಇದು ಮನುಷ್ಯನ ಸ್ವಭಾವ. ಈ ಸ್ವಭಾವವನ್ನ ಧರ್ಮದ ಮೇಲೆ ಒರೆಸ್ತೀವಲ್ಲ, ನಮ್ಮ ಸ್ವಭಾವದ ವಿಕೃತಿಯನ್ನ ಧರ್ಮದ ಮೇಲೆ ಒರೆಸಿ ಆನಂದ ಪಡ್ತೀವಲ್ಲ, ಇಂಥ ನೀಚರಿಗೆ ಏನಂತ ಕರೀಬೇಕು? ನಮ್ಮ ಸ್ವಭಾವದ ವಿಕೃತಿಯನ್ನ ಧರ್ಮದ ಮೇಲೆ ಒರೆಸಿ ಆನಂದವನ್ನು ಪಡ್ತೀವಲ್ಲ, ಇಂಥ ನೀಚರಿಗೆ ಏನಂತ ಕರೀಬೇಕು? ಬುದ್ಧಿವಂತರು ಅಂತ ಕರೀಬೇಕು, ಧರ್ಮದಂಡರು ಅಂತ ಕರೀಬೇಕು, ಸಮಾಜ ಘಾತಕರು ಅಂತ ಕರೀಬೇಕು, ಏನಂತ ಕರೀಬೇಕು? ಸಮಾಜದಲ್ಲಿ ಇಂಥವ್ರ ಸಂಖ್ಯೆ ಜಾಸ್ತಿ. ಎಲ್ಲದರಲ್ಲೂ ಕಟ್ಟರು. 400 ರೂಪಾಯಿ ಜಾಸ್ತಿ ಸಿಗುತ್ತೆ ಅನ್ನೋದು ಅವಳಿಗೆ ಯಾಕೆ ಗೊತ್ತಾಗಿಲ್ಲ. ನಮಗೊಂದು ಪದ್ಧತಿ ಇದೆ ಕಣ್ರಿ, ಲಕ್ಷ ವರ್ಷಗಳ ಒಂದು ಪದ್ಧತಿ ಪರಂಪರೆ ಇದೆ ನಮಗೆ. ಇವರ 4,500 ವರ್ಷಗಳ ಪರಂಪರೆ ಅಲ್ಲೇ ಅಲ್ಲ. ಋಗ್ವೇದ 4,500 ವರ್ಷಗಳಿಂದ ಹುಟ್ಕೊಂಡು ಯಾವುದೋ ಒಂದು ವ್ಯಾಲಿಯಲ್ಲಿ ಇದ್ದವರು ಬರೆದಿರ್ತಕ್ಕಂಥ ಗ್ರಂಥ ಅಲ್ಲ ಕಲಿಯೋದು. ಮನಸ್ಸಿಗೆ ಬಂದಾಗ ಯಾವುದೋ ಕನಸಿದ್ದಾಗ ಬೀಜದ ಅಕ್ಷರಗಳಲ್ಲ ವೇದಗಳು. ಶತಮಾನಗಳ ಸಹಸ್ರಮಾನಗಳ ಸಾಧನೆಯಿಂದ ಕಂಡುಕೊಂಡಿರ್ತಕ್ಕಂಥ ದೃಷ್ಟಾಂತ ವೇದಗಳು. ಅದು ಯಾರು ಬರೆದಿರೋ ಪುಸ್ತಕ ಅಲ್ಲ. ಇದರ ಬಗ್ಗೆ ಎಷ್ಟು ಮಂದಿಗೆ ಗೊತ್ತಿದೆ? ಇದನ್ನ ಹೇಳಿಕೊಡ್ತಕ್ಕಂಥದ್ದು ನಮ್ಮ ತನದ ಅನಾವರಣದೊಂದಿಗೆ, ನಮ್ಮ ತನದ ಅಸ್ಮಿತೆಯೊಂದಿಗೆ, ನಮ್ಮ ನಾಡು ನುಡಿಯ ಗುರುತಿನೊಂದಿಗೆ ನಮ್ಮ ತನವನ್ನು ಕಟ್ಟಿ ಬೆಳೆಸ್ತಕ್ಕಂಥದ್ದು ಭಾರತೀಯತೆ. ಬದಲಾಗಿ ಪಾಶ್ಚಾತ್ಯರ ಕನ್ನಡಕದ ಒಳಗಡೆ ನಮ್ಮನ್ನ ನೋಡಿ ನಮ್ಮನ್ನ ಅರಿಸ್ಕೊಳ್ತಕ್ಕಂಥ, ಇವತ್ತು ಏನೇ ನೋಡ್ಬೇಕಂತಂದ್ರೂ ಕೂಡ ನಾಳೆ ಗೂಗಲ್ ನೋಡಿ. ಏನೇ ವಿಚಾರ ತಿಳ್ಕೋಬೇಕು ಅಂತಂದ್ರೆ ಚಾಟ್‌ಜಿಪಿಟಿ ಹೋಗ್ತೀವಿ, ಜಮಿನಿಗೆ ಹೋಗ್ತೀವಿ, ಗೂಗಲ್ ಅಲ್ಲಿ ನೋಡ್ತೀವಿ. ಅವರ ಕನ್ನಡಕದಲ್ಲಿ ನೋಡಿ ಅವರಿಗೆ ಅರ್ಥ ಆದದನ್ನ ನಿಮಗೆ ಹೇಳ್ತಾರೆ, ನೀವು ಅದನ್ನ ಒಪ್ಕೊಂಡು ಕೂತ್ಕೊಳ್ತೀರಿ. ಎಷ್ಟು ಮಂದಿಗೆ ಇವತ್ತು ನಮ್ಮ ಗ್ರಂಥಗಳನ್ನು ಓದತಕ್ಕಂಥ ಅಭ್ಯಾಸ ಇದೆ?
ಅಭ್ಯಾಸ ಇದೆ, ನಿಮ್ಮ ಸರ್ಟಿಫಿಕೇಟ್ PhD ಡಿಗ್ರಿ ಆಗಲಿ, ಇದು ಹೊಟ್ಟೆಪಾಡಿನ ಸರ್ಟಿಫಿಕೇಟ್. ಇದು ಹೊಟ್ಟೆಪಾಡಿನ ಸರ್ಟಿಫಿಕೇಟ್. ಇದರಿಂದ ಏನೂ ಆಗುದಿಲ್ಲ. ಇವತ್ತು ಜಗತ್ತಿನಲ್ಲಿ ಯಾರಿಗಾದ್ರೂ ಒಳ್ಳೆಯ ಕೆಲಸ ಸಿಕ್ಕಿದ್ರೆ ಅವರ ಸ್ಕಿಲ್ ಮೇಲೆ ಸಿಗುತ್ತೆ, ಅವರ ಸರ್ಟಿಫಿಕೇಟ್ ಮೇಲೆ ಸಿಗುತ್ತೆ. ಅದು ಬಹುತೇಕ ಮಕ್ಕಳ ಅನುಭವವನ್ನು ನೋಡಿದಿರಿ, ನೀವು ನೋಡಿದಿರಿ. ನಿಮ್ಮದೇ ಉದ್ಯಮದಲ್ಲಿ ನೀವು ಸರ್ಟಿಫಿಕೇಟ್ ನೋಡ್ಕೊಂಡು ಕೆಲಸ ಕೊಡ್ತೀರ, ಅಥವಾ ಅನುಭವ ನೋಡ್ಕೊಂಡು ಕೊಡ್ತೀರೋ, ನಿಯಂತ್ರಣ ನೋಡ್ಕೊಂಡು ಕೊಡ್ತೀರೋ, ಅವನ ಪ್ರಾಮಾಣಿಕತೆ ನೋಡ್ಕೊಂಡು ಕೊಡ್ತೀರೋ, ಅವನ ಒಳ್ಳೆಯತನವನ್ನು ನೋಡ್ಕೊಂಡು ಕೊಡ್ತೀರೋ, ಸರ್ಟಿಫಿಕೇಟ್ ನೋಡ್ಕೊಂಡು ಕೊಡ್ತೀರಾ? ಆದರೆ ನಮ್ಮ ದುರಂತ ಇವತ್ತು ಪಾಶ್ಚಾತ್ಯರ ಕನ್ನಡಕದ ಮೇಲೆ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಧರ್ಮವನ್ನ, ನಮ್ಮ ಆಡಳಿತವನ್ನ, ನಮ್ಮ ಸಂವಿಧಾನವನ್ನ ನೋಡ್ತಕ್ಕಂಥ ಒಂದು ಪದ್ಧತಿ ಬೆಳೆದುಕೊಂಡಿದೆ. ಇದರಿಂದ ಹೊರಗಡೆ ಬರತಕ್ಕಂಥದ್ದೇ ನಿಜವಾದ ಭಾರತೀಯ. ಅವತ್ತೇನೇ ಭಾರತಕ್ಕೆ ಮುಕ್ತಿ. ಬ್ರಿಟಿಷರು ಹೋದ್ರು, ಆದರೆ ಆ ಬ್ರಿಟಿಷ್ ಮಾನಸಿಕತೆ ಇವತ್ತಿನ ತನಕ ನಮ್ಮಲ್ಲಿ ಹೋಗಲಿಲ್ಲ. ಆ ಗುಲಾಮಿ ಯೋಚನೆ ನಮ್ಮಿಂದ ಹೋಗಲಿಲ್ಲ. ಎಲ್ಲಿ ತನಕ ನಮ್ಮ ತನಕ ಗುರುತಿನ ಜೊತೆಗೆ ನಾವು ನಿಂತ್ಕೊಳ್ಳೋದಿಲ್ಲ, ಅಲ್ಲಿ ತನಕ ಈ ದೇಶ ಉದ್ಧಾರ ಆಗುತ್ತೆ. ಈ ದೇಶ ಉದ್ಧಾರ ಆಗುತ್ತೆ. ಕೆಲವೊಂದ್ಸರಿ ನೇರವಾಗಿ ಹೇಳಬೇಕಾಗುತ್ತೆ, ಕೆಲವೊಂದ್ಸರಿ ಅತ್ಯಂತ ಸ್ಪಷ್ಟ ಧ್ವನಿಯಲ್ಲಿ ಹೇಳಬೇಕಾಗುತ್ತೆ. ಕೆಲವರು ಇರ್ತಾರೆ, ನಾವು ಮಾತಾಡಿದ್ದಲ್ಲಿ ಚರ್ಚೆ ಮಾಡ್ತಕ್ಕಂಥವ್ರು, ವಿವಾದ ಮಾಡ್ತಕ್ಕಂಥದ್ದು. ಇವತ್ತು ನಾನೇನಾದ್ರೂ ಹೇಳ್ತಿದ್ರು ಅದಕ್ಕೆ ಒಂದು ಬಣ್ಣ ಬೆಂಕಿ ನಮ್ಮೆಲ್ಲ ಹಚ್ಕೊಂಡು ಅದು ಇದು ಅಂತ ಮಾಡೋರು ಇರ್ತಾರೆ. ಸ್ವಾಮಿ ಮುಂಚೆನೇ ಹೇಳ್ಬಿಟ್ಟಿದ್ದೀನಿ, ನನಗೆ ಯಾವ ರಾಜಕಾರಣದ ಅಪೇಕ್ಷೆ ಇಲ್ಲ, ಯಾರು ಟಿಕೆಟ್ ಕೊಡಬೇಕಾಗಿಲ್ಲ, ಅಧಿಕಾರ ಕೊಡಬೇಕಾಗಿಲ್ಲ, ಏನು ಕೊಡಬೇಕಾಗಿಲ್ಲ. ಇರೋ ತನಕ ಧರ್ಮದ ಯಾವ ಪ್ರಶಸ್ತಿಯೂ ಬೇಕಾಗಿಲ್ಲ, ಯಾವ ಸರ್ಟಿಫಿಕೇಟ್ ಬೇಕಾಗಿಲ್ಲ ನನಗೆ. ಆದರೆ ಸತ್ಯ ಜಗತ್ತಿನ ಎದುರುಗಡೆ ಬರ್ತದೆ. ಜಗತ್ತು ಸತ್ಯವನ್ನು ಒಪ್ಕೊಳ್ಳಲೇಬೇಕು. ಇವತ್ತಲ್ಲ ನಾಳೆ ಒಪ್ಕೊಳ್ಳಲೇಬೇಕು. ಸ್ವಲ್ಪ ಸಮಯ ತಗೊಳ್ಳುತ್ತೆ, ಜಸ್ಟ್ ಎ ಮ್ಯಾಟರ್ ಆಫ್ ಟೈಮ್. ಸ್ವಲ್ಪ ಟೈಮ್ ಬೇಕಾಗುತ್ತೆ. ಕ್ರಾಂತಿ ಒಂದೇ ಸರಿ ನಡೆಯುತ್ತಿಲ್ಲ, ನಿಧಾನವಾಗಿ ನಡೆಯುತ್ತೆ ಕ್ರಾಂತಿ. ಇವತ್ತು ಪ್ರಾರಂಭ ಆಗಿದೆ. ನಿಧಾನವಾಗಿ ಕ್ರಾಂತಿಯ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಯಾರಿಗೂ ಅರಿವಾಗದ ಹಾಗೆ ಅನೇಕ ಬದಲಾವಣೆಗಳು ಇವತ್ತು ನಮ್ಮ ಒಳಗಡೆ ನಡೀತಾ ಇದೆ, ಶುರುವಾಗಿದೆ. ಈ ಒಂದು ಬದಲಾವಣೆಯ ವೇಗಕ್ಕೆ ಮತ್ತೊಂದಿಷ್ಟು ಹೆಚ್ಚು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ನಮಗೆ ಆಗಬೇಕು. ಅಂದಾಗ ಮಾತ್ರ ಆ ಮಹಾಪುರುಷರ ಆತ್ಮಗಳಿಗೆ ಶಾಂತಿ. ಭಾರತ ವಿಭಜನೆ ಆದಾಗ ಯಾರು ಕೂಡ ನಮ್ಮ ದೇಶದ ಸ್ವಾತಂತ್ರ್ಯದ ಬಗ್ಗೆ ಕೆಲಸನ ಕಂಡಿರ್ತಕ್ಕಂಥ ಆ ಒಂದು ಮಹಾನ್ ಚೇತನಗಳು ತುಂಡಾದ ಭಾರತವನ್ನು ಒಪ್ಕೊಂಡೇ ಇರಲಿಲ್ಲ, ಕನಸು ಕೂಡ ಕಲಿಯಲಿಲ್ಲ. ಸಿಂಧು ನಮ್ಮಿಂದ ದೂರ ಆಗೋದ್ರಿಂದ ಯಾರಿಗೂ ಅನಿಸಿರಲಿಲ್ಲ. ಹಿಂಗುಳ ತಾಯಿಯ ದೇವಸ್ಥಾನ ಇವತ್ತು ಆ ಒಂದು ಧರ್ಮದಂಡದ ಜಾಗಕ್ಕೆ ಹೋಗುತ್ತೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಢಾಕೇಶ್ವರಿಯ ದೇವಸ್ಥಾನ ಇವತ್ತು ಆ ಪಾಪಿಗಳ ಕೈಯಲ್ಲಿ ಸಿಕ್ಕು ನರಳ್ತಾ ಇದೆ ಅಂತ ಯಾರು ಕೂಡ ಕಲ್ಪನೆ ಕೂಡ ಮಾಡಿರಲಿಲ್ಲ. ಆದರೆ ಎಲ್ಲದಕ್ಕೂ ಒಂದು ಪರಿಹಾರ ಆಗಬೇಕು ಅಂತಂದ್ರೆ ನಾವು ನಮ್ಮ ತನದ ಮೇಲೆ ಎದ್ದು ನಿಂತ್ಕೋಬೇಕು. ಆಗ ನೋಡಿ ಎಲ್ಲದೂ ಸರಿಯಾಗಿದೆ. ಭಾರತ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳಿಕ್ಕೆ ಶುರುವಾಯಿತು, ಪ್ರಾರಂಭ ಮಾಡಿ. ಅದಕ್ಕೋಸ್ಕರ ಬೇಕಂತ ಎಲ್ಲ ಸ್ವಲ್ಪ ಬಿಸಿ ಜಿಲ್ಲೆಗಳನ್ನು ಓಡಾಡಿರೋದು ಅದಕ್ಕೋಸ್ಕರ. ಚಿಂತೆ ಮಾಡೋದು ಬೇಡ, ಇದೆಲ್ಲ ಸರಿ ಹೋಗಿ. ಆದರೆ ಮುಂದಿನ ದಿವಸದಲ್ಲಿ ಆ ಮಹಾಪುರುಷರ ಆತ್ಮಗಳಿಗೆ, ಯಾರು ಭಾರತಕ್ಕೋಸ್ಕರ, ಯಾರು ಭಾರತದ ಅಖಂಡತೆಗೋಸ್ಕರ, ಈ ಧರ್ಮಕ್ಕೋಸ್ಕರ, ಇಲ್ಲಿನ ಸಂಪ್ರದಾಯ, ಸಂಸ್ಕೃತಿ, ಇತಿಹಾಸಕ್ಕೋಸ್ಕರ ಜೀವನವನ್ನು ಕೊಟ್ಟು ಜೀವನವನ್ನ ಅಕ್ಷರಶಃ ತೆಗೆದು ಆ ಎಲ್ಲ ಅದೃಪ್ತ ಆತ್ಮಗಳು ಇವತ್ತು ಕಿವಿಯಲ್ಲಿ ಬಂದು ಹೋಗ್ತಾ ಇದ್ದಾರೆ. ನಾವು ಕಂಡ ಕನಸಿಗೆ ನೀವು ಕೊಡ್ತಾ ಇರತಕ್ಕಂಥ ಬೆಲೆ ಅಂತ. ಜಗತ್ತಿನಲ್ಲಿ ಶಬ್ದಗಳನ್ನು ಹುಟ್ಟು ಹಾಕ್ತಕ್ಕಂಥ ಯೋಗ್ಯತೆ ಇದ್ರೆ ಅದು ಈ ದೇಶದ ಭಾಷೆಗಳಿಗೆ ಮಾತ್ರ. ಜಗತ್ತಿಗೆ ಲಿಪಿಯನ್ನು ಕೊಟ್ಟಿರ್ತಕ್ಕಂಥದ್ದು ಭಾರತ, ಜಗತ್ತಿಗೆ ಭಾಷೆಯನ್ನು ಕೊಟ್ಟಿರ್ತಕ್ಕಂಥದ್ದು ಭಾರತ, ಜಗತ್ತಿಗೆ ದಿವಸಗಳನ್ನು ಲೆಕ್ಕ ಮಾಡಲಿಕ್ಕೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ಭಾರತ, ಜಗತ್ತಿಗೆ ಗಡಿಯಾರ ಇದೆ ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಿದ್ದು ಭಾರತ, ಕಾಲಗಣನೆಯನ್ನು ಪರಿಚಯ ಮಾಡಿಸ್ಕೊಟ್ಟಿದ್ದು ಭಾರತ. ಜಗತ್ತಿನಲ್ಲಿ ಬದುಕಿನ ಒಂದು ಮೂಲ
ತಳಪಾಯವನ್ನು ತಿಳಿಸಿಕೊಟ್ಟಿದ್ದು ಭಾರತ. ಐನ್ಸ್ಟೀನ್ ಹೇಳ್ತಾನೆ, ನನಗೆ ಜೀರೋ ಭಾರತ ಕೊಟ್ಟಿಲ್ಲ ಅಂತಂದ್ರೆ ನನ್ನ ಸಂಶೋಧನೆ ನಡೀತಿರಲಿಲ್ಲ ಅಂತ. ಬ್ರಹ್ಮಗುಪ್ತನ ಸಿದ್ಧಾಂತವನ್ನ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದನ್ನು ಐನ್ಸ್ಟೀನ್ ಹೇಳಿದ್ರೆ ತಲೆ ಹೋಗ್ತದಪ್ಪ. ಯಾಕೆ? ಬ್ರಹ್ಮಗುಪ್ತನ ಸಿದ್ಧಾಂತದಲ್ಲಿ ಜೀವವಿದೆ, ಆರ್ಯಭಟ ವ್ಯಾಲ್ಯೂವನ್ನು ಕೊಟ್ಟ, ಇದು ಹೇಳಿದ್ರೆ ನಮಗೆ ಅರ್ಥ ಆಗುದಿಲ್ಲ. ಟ್ರಿಗ್ನೋಮೆಟ್ರಿಯನ್ನು ನಮ್ಮವರು ಕೊಟ್ಟರು, ಇದು ನಮಗೆ ಅರ್ಥ ಆಗುವುದಿಲ್ಲ. ಇವತ್ತು ರಾಯಲ್ ಮೆಡಿಕಲ್ ಸ್ಕೂಲ್ ಏನಿದೆ ಸ್ಕಾಟ್ಲೆಂಡ್ ಅಲ್ಲಿ ಸುಶ್ರುತನ ಮೂರ್ತಿಯನ್ನು ಮೊನ್ನೆ ಸ್ಥಾಪನೆ ಮಾಡಿ, ಸುಶ್ರುತನ ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡಿದ್ರು. ಜಗತ್ತಿನಲ್ಲಿ ಸರ್ಜರಿಯನ್ನ, ಮಾಡರ್ನ್ ಸರ್ಜರಿಯನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ವೈದ್ಯಕೀಯ ಮಹಾವಿದ್ಯಾಲಯ ಸ್ಕಾಟ್ಲೆಂಡ್ ಇರತಕ್ಕಂಥದ್ದು ರಾಯಲ್ ಸೊಸೈಟಿ ಆಫ್ ಮೆಡಿಕಲ್ ಎಜುಕೇಶನ್. ಅಲ್ಲಿ ಸುಶ್ರುತನ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ರು. ಅವರು ಹೇಳಿದ್ರು, ಜಗತ್ತಿಗೆ ಶಸ್ತ್ರಚಿಕಿತ್ಸೆಯನ್ನ ಹೇಳಿಕೊಟ್ಟಿರ್ತಕ್ಕಂಥವನು ಈತ, ಫಾದರ್ ಆಫ್ ಸರ್ಜರಿ ಅಂತ ಕರೆದರು, ಫಾದರ್ ಆಫ್ ಮೆಡಿಸಿನ್ ಚರಕ. ಇದನ್ನು ಆಸ್ಟ್ರೇಲಿಯಾ ಯೂನಿವರ್ಸಿಟಿಯಲ್ಲಿ ಇಟ್ಟರು, ಆದರೆ ನಮ್ಮೂರಿಗೆ ಬರುತ್ತಿಲ್ಲ. ಇದನ್ನು ಅರ್ಥ ಮಾಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಅರ್ಥ ಮಾಡಿಸಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆ ಭಾರತೀಯರಿಗಿದೆ. ಇಂಡಿಯಾದವರಿಗೆ ಅರ್ಥ ಆಗುವುದಿಲ್ಲ, ಇಂಡಿಯಾದವರಿಗೆ ಅರ್ಥ ಆಗುವುದಿಲ್ಲ. ಇದು ಭಾರತೀಯರಿಗೆ ಮಾತ್ರ ಅರ್ಥ. ಸ್ವಾಮಿ, ಭಾರತ ಇಂಡಿಯಾ ಹೆಸರಿನ ಬಗ್ಗೆ ನಮಗೆ ಗೊಂದಲ ಇಲ್ಲ, ಬದಲಾಗಿ ಅದರ ಅರ್ಥ ವ್ಯತ್ಯಾಸದ ಬಗ್ಗೆ ನಮಗೆ ಜಿಜ್ಞಾಸೆ ಇದೆ. ಅರ್ಥ ವ್ಯತ್ಯಾಸದ ಬಗ್ಗೆ ಜಿಜ್ಞಾಸೆ ಇದೆ. ನಾವು ಯಾವುದನ್ನು ಒಪ್ಕೋಬೇಕು? ಬಹುತೇಕ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ರೆ ಊಟದ ವ್ಯವಸ್ಥೆ ಮಾಡ್ತಾರೆ. ಇವತ್ತು ತಿಲಕರ 106 ವರ್ಷಗಳ ಸ್ಮೃತಿಯಲ್ಲಿ ನಾವು ಇಲ್ಲಿ ಸೇರಿದ್ವಿ. ಭಾರತ ಮತ್ತು ಇಂಡಿಯಾ ಇದರ ಬಗ್ಗೆ ಸಂವಾದ ಜಗತ್ತಿನಲ್ಲಿ ದೇಶದಲ್ಲಿ ನಡೆದಿದೆ. ನಮಗೆ ಆತ್ಮತೃಪ್ತಿಯನ್ನು ಕೊಡಬಹುದಾಗಿರ್ತಕ್ಕಂಥದ್ದು ನಮ್ಮ ಭಾರತೀಯ ವಿಚಾರ, ನಮ್ಮ ಸಿದ್ಧಾಂತ. ಇವತ್ತು ಜಗತ್ತು ಒಪ್ಪಿಕೊಳ್ತಾ ಇದೆ, ಯೋಗವನ್ನು ಜಗತ್ತು ಒಪ್ಪಿಕೊಳ್ತಾ ಇದೆ. ನಮ್ಮ ಆಧ್ಯಾತ್ಮಿಕತೆಯನ್ನ ಇವತ್ತು ಜಗತ್ತು ಒಪ್ಪಿಕೊಳ್ತಾ ಇದೆ. ಯುರೋಪ್ ಕೆಲವು ವಿಚಾರವಾದಿಗಳ ಪುಸ್ತಕಗಳನ್ನು ನಾವು ನೋಡ್ತೀವಿ. ಆದರೆ ತುಂಬಾ ಮಂದಿ ವಿಚಾರವಾದಿಗಳು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಮುಂದಿನ ಭವಿಷ್ಯ ಕೇವಲ ನಾಸ್ಟ್ರಡಾಮಸ್ ಒಬ್ಬನೇ ಅಲ್ಲ, ಅದು ವಿಲ್ ಡ್ಯುರಾನ್ ತಗೊಳ್ಳಿ ಅಥವಾ ಬರ್ಟ್ರಾಂಡ್ ರಸೆಲ್ ತಗೊಳ್ಳಿ, ಇನ್ನೂ 100 ಜನ ಹೇಳಿದರೆ ಜಗತ್ತು ಇವತ್ತಲ್ಲ ನಾಳೆ ಹಿಂದುತ್ವವನ್ನು ಒಪ್ಪಿಕೊಳ್ಳುತ್ತೆ ಅಂತ. ಈ ಜಗತ್ತಿಗೆ ನೆಮ್ಮದಿ ಬೇಕು, ಈ ಜಗತ್ತಿಗೆ ಶಾಂತಿ ಬೇಕು ಅಂತಂದ್ರೆ ಅದು ಕೇವಲ ಭಾರತೀಯ ವಿಚಾರ, ಹಿಂದೂ ವಿಚಾರ, ಯಾವುದೂ ಅಲ್ಲ. ಮತ್ತು ಯಾವುದಕ್ಕೂ ಕೂಡ ಈ ಜಗತ್ತಿಗೆ ನೆಮ್ಮದಿಯನ್ನು ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಕೆಲವು ಮಂದಿ ಕೇಳಿದ್ರು, ರಾಜಕೀಯದಿಂದ ಯಾಕೆ ದೂರ ಬಂದಿದೆ? ನಾನು ಹೇಳಿದೆ, ಹೌದು, ರಾಜಕೀಯದಲ್ಲಿ ದಿವಸ ಹೊರಗಡೆ ಹೋಗ್ಬೇಕಾದ್ರೆ 10 ಗಾಡಿಗಳು ನಿಲ್ತವೆ, 100 ಜನ ಬರ್ತಾರೆ, ಜೈಕಾರ ಹಾಕ್ತಾರೆ. ಅಲ್ಲಿ ನಾವು ಇರುವಷ್ಟು ದಿನ ನಾವೇ ಇಂದ್ರ, ನಾವೇ ಚಂದ್ರ. ಆದರೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಖಂಡಿತವಾಗಿ ರಾಜಕಾರಣದಲ್ಲಿ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ಏನಂತೀರಿ ತಳವಾಗಲೇ ನೀವು 5 ವರ್ಷದಲ್ಲಿ ಮಾಡ್ತಾರೆ. ಥ್ರಿಲ್ಸ್ ಇದೆ, 100% ಥ್ರಿಲ್ಸ್ ಇದೆ. ಯಾರಾದರೂ ನಮ್ಮ ಜೈಕಾರ ಹಾಕಿದಾಗ ನಾವು ನೆಲ ಬಿಟ್ಟೆ ಸಿಮಿಟಲ್ಲಿ ಇರುವಂತಹ ಮಾತ್ರ ನನ್ನ ಮೇಲೆ ಇರ್ತಾರೆ. ಅದಿಲ್ಲ ನಾವು ಗ್ಯಾರಂಟಿ ಹಾರ್ಬಿಟ್ಟು ಗ್ಯಾರಂಟಿ. ಎಷ್ಟು ಮಂದಿ ಬೀಳ್ತಾರಲ್ಲ ನಮ್ಮ ಎದುರುಗಡೆ. ನಾವು ಎಷ್ಟು ಜನ ನೋಡಿದ್ವಿ, ಎಷ್ಟು MLA ನೋಡಿದ್ವಿ, ಎಷ್ಟು MP ನೋಡಿದ್ವಿ, ಮುಖ್ಯಮಂತ್ರಿಗಳನ್ನು ನೋಡಿದ್ವಿ. ಒಂದು ಸ್ವಲ್ಪ ಪಂಪ್ ಹೊಡೆದ್ರು ಅಂತಂದ್ರೆ ನಾವೀಗ ಹಾಡಿ ಮತ್ತೆ ಕೆಳಗಡೆ ಬಿಟ್ಟು ಮತ್ತೆ 7 ಪರಿಸ್ಥಿತಿಗೆ ಹೋಗ್ತಿರ್ತಾರೆ.
ಪಾಶ್ಚಾತ್ಯ ವಿಚಾರ ಯಾವತ್ತೂ ಥ್ರಿಲ್ ಕೊಡುತ್ತೆ. ಆಲ್ಕೋಹಾಲ್ ಕಿಕ್ ಕೊಡುತ್ತೆ, ಆದರೆ ಹಾಲು ಕಿಕ್ ಕೊಡೋದಿಲ್ಲ, ನಿಮಗೆ ಶಕ್ತಿಯನ್ನು ಕೊಡುತ್ತೆ. ಆದರೆ ಇವತ್ತಿನ ಹೊಸ ತಲೆಮಾರಿಗೆ ಆಲ್ಕೋಹಾಲ್ ಪ್ರೀತಿ ಹಾಲು ಅಲ್ಲೇ ಅಲ್ಲ. ಯಾಕೆ? ಅದರಲ್ಲಿ ಥ್ರಿಲ್ ಸಿಗುತ್ತೆ, ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುದಿಲ್ಲ, ಪ್ರೋಟೀನ್ ಸಿಗುದಿಲ್ಲ, ಅದರಲ್ಲಿ ಶಕ್ತಿ ಸಿಗುದಿಲ್ಲ. ಆದ್ರೆ ಅದೇ ಬೇಕು. ಇದನ್ನೇ ಜಡ್ ಅಂತ ಕರೆಸ್ಕೊಂಡಿದ್ದಿದ್ರೆ ಬಹುತೇಕ ಅದು ನಮ್ಮ ಹಣೆಲ್ಲ. ನರಾಜ್ಯೋ ನಚರಾಜಾಸಿ ನಜಾಜ್ಯೋ ನಚರಾಂಡಿಕಃ ಧರ್ಮೇಣೈವ ಪ್ರಜಾ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ ಅಂತ. ನರಾಜ್ಯೋ ನಚರಾಜಾಸಿ, ಅಲ್ಲಿ ರಾಜ್ಯವೂ ಇರಲಿಲ್ಲ, ರಾಜ್ಯವೂ ಇರಲಿಲ್ಲ. ನದಾಂಡ್ಯೋ ನಚದಾಂಡಿಕಃ, ದಂಡನೆ ಕೊಡ್ತಕ್ಕಂಥವೂ ಇರಲಿಲ್ಲ, ದಂಡನೆಗೆ ಒಳಪಡತಕ್ಕಂಥವೂ ಇರಲಿಲ್ಲ. ಧರ್ಮೇಣೈವ ಪ್ರಜಾ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ. ಧರ್ಮ ರಾಜ್ಯದಲ್ಲಿ ಒಬ್ಬರು ಪ್ರತಿಯೊಬ್ಬರನ್ನು ಕೂಡ ರಕ್ಷಣೆ ಮಾಡ್ತಾ ಇದ್ರು, ಅರಿತು ಬಾಳ್ತಾ ಇದ್ರು, ಆ ಒಂದು ಸಂವಹನದೊಂದಿಗೆ ಬದುಕ್ತಾ ಇದ್ರು. ಅಂದಲ್ಲಿ ಸಂವಿಧಾನದ ಅವಶ್ಯಕತೆ ಇರಲಿಲ್ಲ. ಅಂಥ ಒಂದು ಮಹಾನ್ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ಮಣ್ಣುಗಳಿಗೆ ತಪ್ಪು ಮಾಡೋರಿಗೆ ಮಾತ್ರ ಕಾನೂನು ಸರಿ ಒಪ್ಕೊಳ್ಳೋಣ. ಆದರೆ ನಮ್ಮ ಸ್ವರಾಜ್ಯದ ಕಲ್ಪನೆ ಹೇಗೆ? ನರಾಜ್ಯೋ ನಚರಾಜಾಸಿ ನದಾಂಡ್ಯೋ ನಚದಾಂಡಿಕಃ ಧರ್ಮೇಣೈವ ಪ್ರಜಾ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ. ಅದು ನಮ್ಮ ಕಲ್ಪನೆ. ಇದು ಇವತ್ತಿನ ಈ ಸೋಗದಾಡಿ ಗಾಂಧಿವಾದಿಗಳಿಗೆ ಏನ್ರಿ ಹೋಗಬೇಕು ತಲೆಗೆ? ಸುಳ್ಳು ಮತ್ತು ಸತ್ಯ ಇಬ್ಬರು ವಾಕಿಂಗ್ ಹೋಗಿದ್ರು, ಒಂದು ಕೆರೆ ಕಡೆ. ಇಬ್ಬರಿಗೂ ಸ್ನಾನ ಮಾಡಬೇಕು ಅಂತ ಅನಿಸ್ತು, ಬಟ್ಟೆ ಬಿಚ್ಚಿದ್ರು, ನೀರಿಗೆ ಹಾಕಿದ್ರು. ಸ್ವಲ್ಪ ಹೊತ್ತಿನ ನಂತರದಲ್ಲಿ ಸುಳ್ಳು ತಾನು ಬೇಗ, ಸುಳ್ಳು ಯಾಕಂದ್ರೆ ತುಂಬಾ ಆಕ್ಟಿವ್ ಸುಳ್ಳು, ಸಾಕು ನನಗೆ ಬೇರೆ ಕೆಲಸ ಇದೆ, ತಾನು ಬೇಗ ಹೋಗ್ಬೇಕು ಅಂತ ಬಂತು. ಸುಳ್ಳು ನೀರಿನಿಂದ ಎದ್ದು ಬಂತು, ಸತ್ಯದ ಬಟ್ಟೆ ಹಾಕಿಕೊಂಡು ಹೋಗಿತ್ತು. ಸ್ವಲ್ಪ ಹೊತ್ತಿನ ನಂತರದಲ್ಲಿ ಸತ್ಯ ನೀರಿನಿಂದ ಎದ್ದು ಬಂತು, ನೋಡಿದ್ರೆ ಬಟ್ಟೆ ಇಲ್ಲ, ಬೇರೆ ಬಟ್ಟೆ ಹಾಕೊಳ್ಳಿಕ್ಕೆ ಸತ್ಯಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಸತ್ಯ ಅಲ್ಲೇ ಹೋಯಿತು, ಸುಳ್ಳು ಮಾತ್ರ ಊರಿನಲ್ಲೆಲ್ಲ ಸುತ್ತಾ ಇತ್ತು. ಸತ್ಯದ ಬಟ್ಟೆ ಸತ್ಯಕ್ಕೆ ಸುಳ್ಳಿರ್ತಕ್ಕಂಥ ವ್ಯತ್ಯಾಸ ಇತ್ತು. ಲಿಥುವೇನಿಯನ್ ಭಾಷೆ, ಜಪನೀಸ್ ಭಾಷೆ, ಕೊರಿಯನ್ ಭಾಷೆ, ಇವತ್ತಿನ ಇಂಗ್ಲಿಷ್. ಮೊನ್ನೆ ಉಜ್ಬೇಕಿಸ್ತಾನಕ್ಕೆ ಹೋಗಿದೆ, ಕೇವಲ 4-5 ದಿವಸಗಳ ಹಿಂದೆ ಉಜ್ಬೇಕಿಸ್ತಾನದಲ್ಲಿದ್ದಾಗ ಅವ್ರು ಹೇಳ್ತಾ ಇದ್ರು, ಉಜ್ಬೇಕಿಸ್ತಾನದ ಕಲ್ಚರಲ್ ಮಿನಿಸ್ಟರ್ ಹೇಳ್ತಾ ಇದ್ರು, 5,000ಕ್ಕೂ ಹೆಚ್ಚು ಶಬ್ದಗಳು ಸಂಸ್ಕೃತದ ಉಜ್ಬೇಕ್ ಭಾಷೆಯಲ್ಲಿದೆ. 5,000ಕ್ಕೂ. ಲಿಥುವೇನಿಯನ್ ಭಾಷೆ ಅದು ಸಂಸ್ಕೃತದ ಮತ್ತೊಂದು ತದ್ಭವ, ಲಿಥುವೇನಿಯನ್ ಭಾಷೆ. ನಿಮಗೆ ಸಂಸ್ಕೃತ ಅರ್ಥ ಆದರೆ 60% ರಷ್ಯನ್ ಭಾಷೆ ಬಂದ್ಬಿಡುತ್ತೆ. ಸ್ವಾಮಿ, ಲಿಪಿಗಳು ನಾವು ಇತಿಹಾಸದಲ್ಲಿ ಓದ್ತೀವಿ, ಅರಬರು ನಮಗೆ ಮ್ಯಾಥ್ಸ್ ಅನ್ನು ಕೊಟ್ಟಿರುವುದು 0ರಿಂದ 9 ತನಕ. ಇದಕ್ಕೆ ಹಿಂದೂ ಅರೇಬಿಕ್ ನ್ಯೂಮರಿಕಲ್ಸ್ ಅಂತಾನೆ ಕರೀತಾರೆ. ಹಿಂದೂ ಅರೇಬಿಕ್ ನ್ಯೂಮರಿಕಲ್ಸ್ ಅಂತಾನೆ ಕರೀತಾರೆ. 1ರಿಂದ 9 ಏನು ನಾವು ಸಂಖ್ಯೆಯನ್ನು ಬಳಸ್ತೀವಿ, ಇದೇ ಗಣಿತದ ತಲಪಾಠ. ಇದೇ ಗಣಿತದ ತಲಪಾಠ. ಮುಂದುವರಿದ ರಾಷ್ಟ್ರಗಳು 1ರಿಂದ 9 ಬದಲು ಮತ್ತೊಂದಿಷ್ಟು ಸಂಖ್ಯೆಯನ್ನು ಸೇರಿಸಬಹುದಿತ್ತಲ್ಲ, ಯಾಕೆ ಸೇರಿಸಲಿಲ್ಲ? ಸುಮ್ಮನೆ ಯೋಚನೆ ಮಾಡಿ. ನಾವು ವಾರದಲ್ಲಿ 7 ದಿವಸ ಅಂತ ಹೇಳ್ತೀವಿ. ಮುಂದುವರಿದ ರಾಷ್ಟ್ರಗಳಲ್ಲಿ ವಾರಕ್ಕೆ 8 ದಿವಸ ಇರಕ್ಕಾಗಲಿಲ್ಲ, 10 ದಿವಸ ಇರಕ್ಕಾಗಲಿಲ್ಲ. ಬುದ್ಧಿವಂತರಲ್ವರು, ನಿಮ್ಮ ತಲೆಯಲ್ಲಿ ಇಲ್ಲೇ ಇರೋದೆಲ್ಲ ಅಲ್ಲಿದೆ ಅಲ್ವಾ? ಹಾಗಿದ್ರೆ ಅಲ್ಲಿ ಅಂತ 8 ದಿವಸ ಆಗಲಿಲ್ಲ, 9 ದಿವಸ ಆಗಲಿಲ್ಲ, 10 ದಿವಸ ಆಗಲಿಲ್ಲ, ಮುಂದುವರಿಬೇಕಿತ್ತಲ್ಲ ಅವರು. ಇವತ್ತು ಕೂಡ ನಾವು ಆದಿತ್ಯವಾರ ಅಂತ ಕರಿತೀವಿ, ಅದಕ್ಕೂ ಕೂಡ ಅವರದೇ ಭಾಷೆಯಲ್ಲಿ ಸನ್ ಡೇ ಅಂತಾನೇ ಕರೀತಾರೆ, ಮೂನ್ ಡೇ ಅಂತಾನೇ ಕರೀತಾರೆ. ನಾವು ಹೇಳಿದ್ದನ್ನೇ ಯಾಕೆ ಅವರು ಹೇಳಬೇಕು? ಅವ್ರ ಭಾಷೆಯಲ್ಲಿ ಹೇಳಿರ್ಬೋದು, ಆದರೆ ನಾವು ಹೇಳಿದ್ದನ್ನೇ
ಯೋಚನೆ ಮಾಡಿದ್ದಾರೆ ಸ್ವಾಮಿ. ನಮಗೆ ವಾರದಲ್ಲಿ 7 ದಿವಸ, ಇಂಗ್ಲೆಂಡಿನಲ್ಲೂ ವಾರದಲ್ಲಿ 7 ದಿವಸ ಯಾಕೆ ಮುಂದುವರೆದುತ್ತಾನೆ ಅವರು? ಜಗತ್ತಿನಲ್ಲಿ ಎಲ್ಲರೂ ಕೂಡ ಪ್ರಾರಂಭ ಆದದ್ದು ಇಲ್ಲೇನೆ. ಇಂಡೋ ಆರ್ಯನ್ ಇನ್ವೇಷನ್ ಥಿಯರಿ ಸಬ್ಮಿಟ್, ಇದಕ್ಕೆ ಅರ್ಥ ಇಲ್ಲ. ಇಟಲಿಯಲ್ಲಿ ನಡೆದಿರ್ತಕ್ಕಂಥ ವರ್ಲ್ಡ್ ಹಿಸ್ಟರಿ ಕಾಂಗ್ರೆಸ್ ಅಲ್ಲಿ ಅವರು ಹೇಳಿದ್ದಾರೆ ಇಂಡೋ ಆರ್ಯನ್ ಇನ್ವೇಷನ್ ಥಿಯರಿ, ಆರ್ಯರ ವಲಸೆ ಸಿದ್ಧಾಂತ ಅದು ಸುಳ್ಳು ಅಂತ ಜಗತ್ತು ಒಪ್ಪುತ್ತಿದೆ. ಆದರೆ ನಮ್ಮ ದೇಶದ ಬುದ್ಧಿವಂತ ಶಿಖಾಮಣಿಗಳಿಗೆ ಮಾತ್ರ ಅದು ತಲೆಯಲ್ಲಿ ಹೋಗಲಿಲ್ಲ. ಇನ್ನೂ ಕೂಡ ನಾವು ಅದನ್ನೇ ಬಾಯ್ಹಾಟ್ ಮಾಡ್ತಾನೆ ಇದ್ದೀವಿ, ಬಾಯ್ಪಾಠ ಮಾಡ್ತಾನೆ ಇದ್ದೀವಿ. ಅದನ್ನು ಚೇಂಜ್ ಮಾಡಬೇಕು ಅಂತ ಏನಾದರೂ ಸ್ವಲ್ಪ ಯೋಚನೆ ಮಾಡಿ ನಾವು ಹೆಜ್ಜೆ ಇಟ್ಟರೆ ಮನೆಯಲ್ಲಿ ಎಲ್ಲಾ ಮೂಲೆಗಳಿಂದ ಜಿರಳೆಗಳಿಗೆ ಶುರು ಮಾಡ್ತಾರೆ. ಅದನ್ನು ಚೇಂಜ್ ಮಾಡಬೇಕಪ್ಪ. ನಾವು ನಮ್ಮ ತರದ ವಿದ್ಯಾಭ್ಯಾಸವನ್ನೇ ನಾವು ಕೊಡಬೇಕು, ಭಾರತೀಯ ವಿದ್ಯಾಭ್ಯಾಸವನ್ನೇ ನಾವು ಕೊಡಬೇಕು. ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅಲ್ಲ, ಭಾರತೀಯ ವಿದ್ಯಾಭ್ಯಾಸ ಪದ್ಧತಿಯಲ್ಲೇ ನಮ್ಮ ಮುಂದಿನ ತಲೆಮಾರು ಕಲಿಬೇಕು ಅಂತ ಹೇಳಿದ್ರೆ ಜಿರಳೆಗಳಿಗೆ ಕಸಿರಿಸಿ. ಮೊನ್ನೆ ನಡೆದಿದ್ದು ಜಂತರ್ ಮಂತರದಲ್ಲಿ ಸುಮ್ಮನೆ ಎಲ್ಲೋ ಜಿರಳೆಗಳ ಹೋರಾಟ ಅಲ್ಲ ಸ್ವಾಮಿ. ಇಡೀ ದೇಶದ ಪ್ರಜಾಸತ್ತೆಯನ್ನ, ಇಡೀ ದೇಶದ ಅಖಂಡತೆಯನ್ನ, ಇಡೀ ದೇಶದ ಸಾರ್ವಭೌಮತೆಯನ್ನ ಅನುಗಾಡಿಸಲಿಕ್ಕೆ ಮಾಡ್ತಾ ಇರತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ. ರೈತರ ಚಳವಳಿ ತರ ಸಿಂಪಲ್ ಚಳವಳಿ ಅಂತ ಅನ್ಕೋಬೇಡಿ. ಮೊನ್ನೆ ನಡೆದಿರ್ತಕ್ಕಂಥದ್ದು ಇದು ವಿದ್ಯಾರ್ಥಿಗಳ ಚಳವಳಿ ಅಲ್ಲೇ ಅಲ್ಲ, ಇದು ದೇಶ ದ್ರೋಹದ ಚಳವಳಿ. ದೇಶದ ಪ್ರಜಾಸತ್ತಾತ್ಮಕತೆಗೆ, ದೇಶದ ಅಖಂಡತೆಗೆ ಕೊಡಲಿ ಪೆಟ್ಟನ್ನು ಕೊಡಲಿಕ್ಕೆ ಸಂಚಲನ ಮಾಡಿರ್ತಕ್ಕಂಥದ್ದು ಈ ಜಿರಳೆಗಳ. RSSಗೆ ಫಂಡ್ ಬರುತ್ತೆ ಅಂತ ಕೇಳ್ತಾರಲ್ಲ, ಈ ಜಿರಳೆಗಳಿಗೆ ಯಾರು ಫಂಡ್ ಕೊಟ್ಟಿದ್ದು ಅಂತ ಕೇಳ್ತೀರಾ ಮಗನೇ? ಈಗ ಹೋಗ್ತಾ ಹೋಗ್ತಾ ನಮ್ಮ ಭಾಷೆ ಸ್ವಲ್ಪ ತೀವ್ರ ಆಗುತ್ತೆ. RSS ಫಂಡ್ ಕೊಟ್ಟಿದ್ರ ಬಗ್ಗೆ ಹೊಟ್ಟೆಯಲ್ಲಿ ತಳಮಳ, ಆದ್ರೆ ಜಿರಳೆಗಳಿಗೆ ಫಂಡ್ ಕೊಟ್ಟಿದ್ಯಾರು ಕೇಳೋ ದಮ್ಮಿದೆಯಾ? ಕೇಳಿ ನೋಡೋಣ. ಅಪ್ಪ ಕೇಳ್ತಾನ, ಮಗ ಕೇಳ್ತಾನ, ಕೇಳಿ. ಸ್ವಾಮಿ, ಈ ದೇಶವನ್ನು ಅಸ್ಥಿರಗೊಳಿಸಬೇಕು ಅಂತಕ್ಕಂಥ ಪ್ರಯತ್ನ ಎಲ್ಲ ರೀತಿಯಿಂದಲೂ. ಶಿಕ್ಷಣ ಪದ್ಧತಿ ಚೇಂಜ್ ಆಗಬೇಕು ಅಂತ ನಮ್ಮ ದೇಶದಲ್ಲಿ ಯಾರು ಹೇಳ್ತಾ ಇದ್ರು? ತಿಲಕರು ಹೇಳ್ತಾ ಇದ್ರು ಸ್ವದೇಶಿ, ಸ್ವರಾಜ್ ಮತ್ತು ಸ್ವಶಿಕ್ಷಣ. ನಮ್ಮದೇ ಆಗಿರ್ತಕ್ಕಂಥ ಸ್ವಶಿಕ್ಷಣ ಬೇಕು, ನಮಗೆ ನಮ್ಮದೇ ಆಗಿರ್ತಕ್ಕಂಥ ಸ್ವದೇಶಿ ನೀತಿ ಬೇಕು, ನಮಗೆ ನಮ್ಮದೇ ಆಗಿರ್ತಕ್ಕಂಥ ಸ್ವರಾಜ್ಯ ಬೇಕು ಅಂತ ಹೇಳ್ತಾ ಇದ್ರು. ಸುರಾಜ್ಯದ ಕಲ್ಪನೆ ಅಲ್ಲ. ಇಷ್ಟೆಲ್ಲ ಜನ ಕುತ್ಕೊಂಡಿದ್ದಾರೆ ಸ್ವಾಮಿ. ನೀವು ಹೊಸ ಬಟ್ಟೆ ಹಾಕೊಳ್ತೀರಿ, ಬಟ್ಟೆ ತುಂಬ ತಿಂತೀರಿ, ಎಲ್ಲದನ್ನೂ ಭಗವಂತ ಕೊಟ್ಬಿಟ್ಟಿದ್ದಾರೆ. ಆದರೂ ಮನಸ್ಸಿಗೆ ಏನೋ ಒಂದು ರೀತಿ ಅಶಾಂತಿ, ತಳಮಳ. ಯಾಕೆ? ಆತ್ಮಕ್ಕೆ ತೃಪ್ತಿ ಇಲ್ಲ, ಶರೀರಕ್ಕೆ ಸುಖ ಇದೆ. ಶರೀರಕ್ಕೆ ಸುಖ ಇದೆ, ಆದರೆ ಆತ್ಮಕ್ಕೆ ತೃಪ್ತಿ ಇಲ್ಲ. ಆತ್ಮ ತೃಪ್ತಿಯನ್ನು ಕೊಡತಕ್ಕಂಥ ವಿಚಾರಗಳನ್ನ ನಾವು ಅರಗಿಸ್ಕೊಳ್ಳದೆ ಇದ್ರೆ, ತಿಳ್ಕೊಳ್ಳದೆ ಇದ್ರೆ, ಈ ಶರೀರ ಇದು ಕಾಲ ಬಾಣದೇ ಆಗುತ್ತೆ. ಪ್ರತಿನಿತ್ಯ ನಮಗೆ ಹಿಂಸೆಯನ್ನೇ ಕೊಡುತ್ತೆ. ಆತ್ಮದ ತೃಪ್ತಿ ಇಲ್ಲದೆ ಇರತಕ್ಕಂಥ ಬದುಕು ಅದು ಬದುಕಾಗಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿನಿತ್ಯವೂ ಬಾಣದ ಬೆಂಕಿಯಲ್ಲಿ ಬೇಯ್ತಾ ಇರತಕ್ಕಂಥ ನೀರಿಗೆ ಕೆಟ್ಟ ಆಗಿರುತ್ತೆ. ಆದರೆ ಅವರ ಆ ಅತೃಪ್ತ ಆತ್ಮ ಇವತ್ತು ನಮ್ಮ ಕಿವಿಯಲ್ಲಿ ಬಂದು ಚೀರಾಗ್ತಾ ಇದೆ. ನೀವು ನಮ್ಮ ಕನಸುಗಳಿಗೆ ಕೊಟ್ಟಿರ್ತಕ್ಕಂಥ ಬೆಲೆ ಇದೆಯಾ? ಇದಕ್ಕೆ ಉತ್ತರ ಕೊಡೋ ಯೋಗ್ಯತೆ ಇದ್ರೆ ಉತ್ತರ ಕೊಡೋದು ಆಗೋಣ. ಆ ಯೋಗ್ಯತೆ ಇಲ್ಲ ಅಂತಂದ್ರೆ ಅದು ನಮ್ಮ ಹಣೆಲ್ಲ. ವೇದಿಕೆಯಲ್ಲಿ ಕರೆದು ಎರಡು ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಧನ್ಯವಾದಗಳು. ಅದು ತಪ್ಪೋ ಸರಿನೋ ಗೊತ್ತಿಲ್ಲ, ಅಂಶಕ್ಷೀರ ನ್ಯಾಯದಂತೆ ಅದನ್ನು ಸ್ವೀಕಾರ ಮಾಡಿ ಅಂತಕ್ಕಂಥ ವಿನಂತಿಯೊಂದಿಗೆ ಎಲ್ಲರಿಗೂ ಕೂಡ